ಎಲ್ಲ ಸ್ನೇಹಿತರಿಗೆ ನಮಸ್ಕಾರ. ಸ್ನೇಹಿತರೆ, ಸಾಧನಾ ಅಕಾಡೆಮಿಯ ವತಿಯಿಂದ ಜ್ಞಾನಗಂಗೋತ್ರಿಯನ್ನು ಪ್ರತಿನಿಧಿಸ್ತಾ PSI ಪೇಪರ್ 1 ವಿಶೇಷ ಕಲಿಕಾ ಸರಣಿಯನ್ನು ಮುಂದುವರಿಸ್ತಾ ಇದ್ದೀವಿ. ಸ್ನೇಹಿತರೆ, ಇವತ್ತಿನ ದಿವಸ ನಾವು ನಮ್ಮ PSI ಪೇಪರ್ 1 ಪತ್ರಿಕೆ 1 ಇದರ ಮತ್ತೊಂದು ವಿಭಾಗ ಸಂಕ್ಷಿಪ್ತ ಬರವಣಿಗೆಯನ್ನು ನಾವು ಕಲಿತ್ಕೊಳ್ತೀವಿ. ಬಹಳಷ್ಟು ಸ್ನೇಹಿತರು ಕೇಳ್ತಿದ್ದೀರಾ, ಟ್ರಾನ್ಸ್ಲೇಷನ್ಸ್ ಹೇಳ್ತಾ ಇದ್ದೀರಾ, ಕೇಳ್ತಾ ಇದ್ದೀವಿ, ಪ್ರಿಸಿ ರೈಟಿಂಗ್ ಬಗ್ಗೆ ಹೇಳಿ ಅಂತ ಹೇಳಿಬಿಟ್ಟು. ಇವತ್ತು ಪ್ರಿಸಿ ರೈಟಿಂಗಲ್ಲಿ ಇರುವಂಥ ನಿಯಮಗಳನ್ನು ಕಲ್ತ್ಕೊಂಬಿಡೋಣ. ಹಾಗೆ ಅದರೊಂದಿಗೆ ನಾವು ಒಂದು ಪ್ಯಾಸೇಜನ್ನು ಕೂಡ ಇಲ್ಲಿ ಡೆಮೋ ಪ್ರಾತ್ಯಕ್ಷಿಕವಾಗಿ ಒಂದನ್ನು ಬಿಡಿಸಿ ಕೂಡ ನೋಡಿಬಿಡೋಣ. ಸ್ನೇಹಿತರೆ, ಪ್ರಿಸಿ ಬರೆಯುವಾಗ ಪ್ರಿಸಿ ಅಂದರೆ ಏನು? ಸಂಕ್ಷಿಪ್ತ ಬರವಣಿಗೆ. ಏನು ಹಾಗಂದರೆ ಸಂಕ್ಷೇಪಿಸಿ, ಟು ಅಬ್ರಿಡ್ಜ್, ಟು ಅಬ್ರಿವಿಯೇಟ್, ಟು ಬ್ರಿಂಗ್ ಡೌನ್ ಅಂತ ಹೇಳಿಬಿಟ್ಟು. ಹಾಗಂತಂದರೆ ಬೇಡದೇ ಇರೋ ವಿಚಾರಗಳು ಏನೇನೇ ಇದ್ದರೂ ಕೂಡ ಅದನ್ನೆಲ್ಲ ಕೈ ಬಿಟ್ಬಿಡೋಣ. ಬೇಕಾದಂಥ ವಿಷಯಗಳನ್ನು ಮಾತ್ರ ತಗೊಂಡು ಸಂಕ್ಷೇಪಿಸಿ ಅದನ್ನು ಬರೆಯುವಂಥ ಪ್ರಯತ್ನವನ್ನು ನಾವು ಮಾಡಬೇಕು. ಪರೀಕ್ಷಾ ದೃಷ್ಟಿಯಿಂದ ಆದರೆ ನಾವು ಮೂಲ ವಾಕ್ಯಬಂಧದಲ್ಲಿ ಎಷ್ಟು ಪದಗಳಿರುತ್ತವೋ ಅದನ್ನು ಒಂದೊಂದೇ ಪದವನ್ನು ಎಣಿಸ್ಬೇಕು. ನಾನು ಹೇಳಿದ್ದೀನಿ ಕೂಡ, ಆ ಒಂದೊಂದೇ ಪದವನ್ನು ಎಣಿಸೋವಾಗ ಸಮಯ ಆಗಲ್ವ ಪರೀಕ್ಷೆನಲ್ಲಿ? ಖಂಡಿತ ಇಲ್ಲ. 10 to 15 ಸೆಕೆಂಡ್ಸ್ ಅಷ್ಟೇ, 10 ರಿಂದ 15 ಕ್ಷಣಗಳಷ್ಟೇ ಬೇಕಾಗುತ್ತೆ. ನೀವು ಹೊಸದಾಗಿ ಪರೀಕ್ಷೆ ಬರೀತಾ ಇದ್ದರೂ ಕೂಡ ನೀವು ಇದನ್ನು, ಅಥವಾ ಈ ಪ್ರಯತ್ನವನ್ನು ಹೊಸದಾಗಿ ಮಾಡ್ತಾ ಇದ್ದರೂ ಕೂಡ ನೀವು ಇದನ್ನು ಎಕ್ಸ್ಪರಿಮೆಂಟ್ ಮಾಡಿ ನೋಡ್ಬೋದು. ಆದರೆ ಈ ಅಭ್ಯಾಸಗಳನ್ನೆಲ್ಲ ಮೊದಲೇ ಮಾಡ್ಕೊಂಬಿಟ್ಟಿರಿ, ಯಾಕಂದರೆ ಪರೀಕ್ಷೆಗೆ ಹೋಗೋ ಹೊತ್ತಿಗೆ ತುಂಬ ಸುಲಭ ಆಗುತ್ತೆ. ಆದ್ದರಿಂದ ಸರಿ ಅಲ್ವಾ ಸ್ನೇಹಿತರೆ? ಸರಿ. ಪ್ರಿಸಿ ಅಂತಂದರೆ ಸಂಕ್ಷೇಪಿಸಿ, ಬೇಡದೇ ಇರೋದನ್ನೆಲ್ಲ ತೆಗೆದು ಬಿಡಿ ಅಂತ ಹೇಳಿದ್ರಿ. ಹಾಗೆ ತೆಗಿಬೇಕಂತಂದರೆ ನಾನೇನು ಮಾಡಬೇಕು ನೋಡಿ. ಮತ್ತೆ ಮೊದಲನೇದಾಗಿ ಐ ಹ್ಯಾವ್ ಟು ಕಾಂಪ್ರಹೆಂಡ್ ದಿ ಗಿವನ್ ಪ್ಯಾಸೇಜ್. ನಾನು ಕೊಟ್ಟಿರುವಂಥ ವಾಕ್ಯಬಂಧವನ್ನು ಅರ್ಥೈಸ್ಕೋಬೇಕು. ಯಾವುದ್ರ ಬಗ್ಗೆ ಬರೆದಿದ್ದಾರೆ ಹಾಗಂತಂದರೆ ನಾ ಯಾವುದಕ್ಕೆ ಪ್ರಾಮುಖ್ಯತೆಯನ್ನು ಕೊಡಬೇಕು ಅಂತ ಹೇಳಿ ನಾನು ಮಾಡ್ತೀನಲ್ವ, ಮಾಡುವಂಥ ಪ್ಯಾಸೇಜಸ್ಸಲ್ಲಿ ನಾವು ಕಲ್ತ್ಕೊಂಡ್ಬಿಡ್ತೀವಿ. ಅದನ್ನು ಮಾರ್ಕ್ ಮಾಡಿ ತೋರಿಸ್ತೀನಿ. ಓಕೆನಾ? ಕಾಂಪ್ರಹೆಂಡ್ ಮಾಡಬೇಕು. ಸರಿ. ಆಮೇಲೆ ಏನು ಮಾಡಬೇಕು? ನಾವು ಬರೆಯುವಂಥ ಶೀಟ್ ಇದೆಯಲ್ಲ, ಅದು ಸ್ಪೆಷಲ್ ಶೀಟ್. ನಮಗೂ ಗೊತ್ತಿದೆ. ಮತ್ತು ಬಾಕ್ಸ್ ಶೀಟನ್ನು ಕೊಟ್ಬಿಟ್ಟಿರ್ತಾರೆ ಬಹಳಷ್ಟು ಸ್ನೇಹಿತರಿಗೆ. ಅಂಥದ್ದೊಂದು ಶೀಟಲ್ಲಿ ತುಂಬೋದು ಹೇಗೆ ಅನ್ನುವಂಥದ್ದನ್ನೇ ನಾವು ನೋಡ್ಕೊಂಡಿರಲ್ಲ. ಅದರಿಂದ ಕಷ್ಟ ಆಗಿಬಿಡತ್ತೆ. ಅಂತಂದರೆ ಪ್ರತಿ ಬಾಕ್ಸಿಗೆ ನಾವು ಕೊಟ್ಟಿದ್ದೀವಿ, ಅಲ್ಲಿ ಪ್ರತಿ ಬಾಕ್ಸಿಗೆ ಒಂದೊಂದು ಪದವನ್ನು ಬರಿಬೇಕಾಗತ್ತೆ. ಇವತ್ತು ಬರೆದು ನೋಡ್ತೀವಲ್ವ, ಇನ್ನಷ್ಟು ಸ್ಪಷ್ಟ ಆಗಿಬಿಡತ್ತೆ. ಸರಿನಾ? ಆಮೇಲೆ ಅವ್ರು ಕೊಟ್ಟಿರುವಂಥದ್ದು ಅದೆಷ್ಟೇ ಪ್ಯಾರಾಗಳಾಗಿರಲಿ, ಎಷ್ಟು ಬೇಕಾದರೂ ಆಗಿರಲಿ, ನಾವು ಮಾತ್ರ ಒಂದೇ ಪ್ಯಾರ. ಎಲ್ಲೂ ಕೂಡ ಬಾಕ್ಸಲ್ಲಿ ನಾವು ಬ್ರೇಕ್ ಕೊಡಬಾರ್ದು, ಯಾವುದೇ ಬಾಕ್ಸನ್ನು ಖಾಲಿ ಬಿಡಬಾರ್ದು ಅನ್ನುವಂಥದ್ದನ್ನು ನೋಡ್ಕೊಳ್ಳಿ. ಸೊ ನಾವಿಲ್ಲಿ 3ನೇ ನಿಯಮ ಏನಂತ ಬರ್ಕೊಳ್ಳೋಣ? ಡೋಂಟ್ ಬ್ರೇಕ್ ಅಂತ ಹೇಳಿ ಬರ್ಕೊಳ್ಳೋಣ. ನೋ ಬಾಕ್ಸ್ ಟು ಬಿ ಲೆಫ್ಟ್ ಎಂಪ್ಟಿ. ಯಾವ ಡಬ್ಬವನ್ನು ಕೂಡ ನಾವು ಖಾಲಿ ಬಿಡಬಾರ್ದು ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಂಬಿಡೋಣ. ಸರಿ ಅಲ್ವಾ? ಅದಾಯಿತು. ಹೀಗೆ ಹೇಳಿದ ತಕ್ಷಣ ಸ್ನೇಹಿತರು ಕೇಳ್ತಾರೆ, ನಾನು ಕಾಮ, ಫುಲ್ ಸ್ಟಾಪ್ ಅದೆಲ್ಲ ಬರಿಬಾರ್ದ ಅಂತ. ಅದೆಲ್ಲ ಬರೀಲೇಬೇಕು. ಇದನ್ನು ಸರಿಯಾಗಿ ಸೂಕ್ತವಾಗಿ ಪಂಕ್ಚುಯೇಟ್ ಮಾಡಿ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ವಿರಾಮ ಚಿಹ್ನೆಗಳನ್ನು ಹಾಕಬೇಕು ಅನ್ನೋವಂಥದ್ದು ನಮಗೆ ಗೊತ್ತಿರಲಿ. ಯಾಕಂದರೆ ನಾನು ಹೇಳೋವಾಗ ವಾಟ್ ಈಸ್ ಯುವರ್ ನೇಮ್ ಪ್ರಶ್ನೆ, ಹೌದಾ? ಐ ನೋ ವಾಟ್ ಈಸ್ ಯುವರ್ ನೇಮ್ ಅಂತ ಹೇಳಿದ್ರೆ ಅಸರ್ಷನ್, ನಾನು ಪ್ರತಿಪಾದನೆಯನ್ನು ಹೇಳ್ತಾ ಇದ್ದೀನಿ. ಹಾಗಂತಂದರೆ ಪ್ರಶ್ನೆನೋ ಪ್ರತಿಪಾದನೆನೋ ಗೊತ್ತಾಗಬೇಕಲ್ವ ನನಗೆ. ಅದು ಗೊತ್ತಾಗಬೇಕಂದ್ರೆ ನಾವು ಫುಲ್ ಸ್ಟಾಪ್ ಹಾಕಿದ್ರೆ ನಾನು ಹೇಳ್ತಾ ಇದ್ದೀನಿ ಅಂತ, ಹೌದಲ್ವಾ? ಪ್ರಶ್ನಾರ್ಥಕ ಚಿಹ್ನೆಯನ್ನು ಹಾಕಿಬಿಟ್ರೆ ನಾನು ಕೇಳ್ತಾ ಇದ್ದೀನಿ ಅಂತ. ಸೊ ಹೌಎವರ್ ಇಟ್ ಶುಡ್ ಬಿ ಪಂಕ್ಚುಯೇಟೆಡ್. ವಾಟ್ ಎವರ್ ಐ ಶುಡ್ ರೈಟ್ ಇನ್ ದಿ ಬಾಕ್ಸ್, ಐ ಶುಡ್ ಡೆಫಿನೆಟ್ಲಿ ಪಂಕ್ಚುಯೇಟ್ so that the reader can understand my tone of speech. ನಾನು ಮಾತನಾಡುವ ಧಾಟಿಯನ್ನು ಕೇಳುಗರಿಗೆ ಅರ್ಥವಾಗಬೇಕು, ಅಥವಾ ನಾವು ಈ ಸಂದರ್ಭದಲ್ಲಿ ಓದುಗರಿಗೆ ಅರ್ಥವಾಗಬೇಕು. ಆದ್ದರಿಂದ ವಿರಾಮ ಚಿಹ್ನೆಗಳನ್ನು ಹಾಕಬೇಕು ಅನ್ನೋದನ್ನು ಮನದಟ್ಟು ಮಾಡ್ಕೊಂಬಿಡೋಣ. ಸೊ ನೆವರ್ ಶುಡ್ ಯು ಸ್ಕಿಪ್ ಪಂಕ್ಚುಯೇಟಿಂಗ್. ಹೌದಾ? ಪಂಕ್ಚುಯೇಟ್ ಮಾಡೋಣ. ಯಾವುದೇ ಕಾರಣಕ್ಕೂ ನೆವರ್ ಪಿಕ್ ಆ್ಯಂಡ್ ಡ್ರಾಪ್
ಅಂತಂದರೆ ಅಲ್ಲಿರುವಂಥದ್ದೇ ಪದಗಳನ್ನು ಆರಿಸ್ಕೊಂಬಿಡೋದು. ಹಾಗಾಗಿ ಈಗ ನೋಡಿ, ಒಂದು ಪ್ಯಾರ ಓದ್ಕೊಳ್ತೀನಿ, ಆ ಫಸ್ಟ್ ಪ್ಯಾರಾಯಿಂದ ಇಷ್ಟು ಪದಗಳಲ್ವ, ಇಷ್ಟು ಪದಗಳನ್ನು ಒಂದೊಂದೇ ಪದ ತೆಗೆದು ಹಾಕ್ಬಿಡ್ತೀನಿ. ಹಂಗೆ ಮಾಡಬಾರ್ದು. ನಾನಲ್ಲಿ ಬರೆದಂಥ ಪದಗಳು ಎಲ್ಲವೂ ಒಂದು ವಾಕ್ಯವಾಗಿ ರಚಿತವಾಗಬೇಕು. ಆ ವಾಕ್ಯಕ್ಕೆ ಒಂದು ಅರ್ಥ ಇರಬೇಕು. ಓದಿದ ತಕ್ಷಣ ಇವರು ಇಂಥದೇ ಸಬ್ಜೆಕ್ಟನ್ನು ಬರೆದಿದ್ದಾರಪ್ಪ, ಇದರ ಸಾರಾಂಶ ಹೀಗಿದೆ, ನನಗೆ ಅರ್ಥ ಆಗ್ತಾ ಇದೆ ಅಂತ ಹೇಳಿ ಗೊತ್ತಾಗ್ಬಿಡ್ಬೇಕಲ್ವ. ಆದ್ದರಿಂದ ನಾನು ಐ ಶುಡ್ ನೆವರ್ ಪಿಕ್ ಆ್ಯಂಡ್ ಡ್ರಾಪ್, ಇದನ್ನ ನೆನ್ಪಿಟ್ಕೊಳ್ಳಿ. ಹಾಗಂತಂದರೆ ನಾನು ಅಲ್ಲಿರುವ ಪದಗಳನ್ನೇ ಬಳಸಬೇಕಾ? ಖಂಡಿತವಾಗೂ ಅಂಥದ್ದೊಂದು ನಿಯಮ ಇಲ್ಲ. ನೀವು ನಿಮ್ಮದೇ ಆದ ಹೊಸ ಪದಗಳನ್ನು ಬಳಸಬಹುದು. ಹಾಗಂತಂದರೆ ಅಲ್ಲಿರೋ ಒಂದು ಪದನೂ ಬಳಸಬಾರ್ದಾ? ಹಾಗೂ ಇಲ್ಲ. ಸಬ್ಜೆಕ್ಟೇ ಅದಾಗಿರೋದ್ರಿಂದ ನಾ ಹೆಂಗೆ ಬರಿಬೋದು ಮತ್ತು ಒಂದು ಪದನೂ ಬಳಸಿದೆ? ಹಾಗಾಗಲ್ಲ. ನಾನು ಎಲ್ಲೆಲ್ಲಿ ಅಗತ್ಯವಿದೆಯೋ ನನ್ನ ಶಬ್ದಗಳನ್ನು ಬಳಸ್ತೀನಿ, ಎಲ್ಲೆಲ್ಲಿ ಮೂಲ ವಾಕ್ಯಬಂಧದಿಂದ ಬರುತ್ತೋ ಅಲ್ಲಿಂದ ತಗೊಳ್ತೀನಿ. ನಾನು ಒಟ್ಟಲ್ಲಿ ಅರ್ಥಪೂರ್ಣವಾಗಿ ನಾನು ಸಂಕ್ಷಿಪ್ತ ಬರವಣಿಗೆಯನ್ನು ಬರಿತೀನಿ ಅನ್ನುವಂಥದ್ದು ಸರಿ ಅಲ್ವಾ ಸ್ನೇಹಿತರೆ? ಇದಾದಮೇಲೆ ಏನು ಗೊತ್ತಾ, ಕಂಪಲ್ಸರಿ ಖಚಿತವಾಗಿ ನಮಗೆ ಮಾರ್ಕ್ಸು ಒದಗಿಸಿಕೊಡುವಂಥದ್ದು ಕಂಪಲ್ಸರಿ ಆಸ್ಪೆಕ್ಟ್ ಏನು ಗೊತ್ತಾ? ಟೈಟಲ್. ನಾವು ಶೀರ್ಷಿಕೆಯನ್ನು ಬರೀಲೇಬೇಕು. ಏನು ಶೀರ್ಷಿಕೆ? ಪ್ಯಾಸೇಜ್ ಮೇಲೆ ಡಿಪೆಂಡ್ ಆಗುತ್ತಪ್ಪ. ಯಾವಾಗಲೂ ಅಷ್ಟೇ, ಪ್ಯಾಸೇಜಲ್ಲಿ ಏನು ಬರೆದಿರ್ತಾರಲ್ಲ ಅದನ್ನು ನೋಡಿಕೊಂಡು ಅದರ ಮೇಲೆ ನಾನು ಯಾವ ಶೀರ್ಷಿಕೆಯನ್ನು ಬರಿಬೇಕು ಅನ್ನುವಂಥದ್ದನ್ನು ನಿರ್ಧರಿಸಿ ಬರಿಬೇಕಾಗತ್ತೆ. ಸರಿ ಅಲ್ವಾ? ಶೀರ್ಷಿಕೆ ಯಾವಾಗಲೂ ಅಷ್ಟೇ, ಒಂದು ಪದವಿರಲಿ, 2 ಪದಗಳಿರಲಿ, ಅಥವಾ 3 ಪದಗಳು ಅಷ್ಟೇ. 3ಕ್ಕಿಂತ ಒಂದು ಪದವನ್ನು ಎಕ್ಸ್ಟ್ರಾ ಬರಿಬಾರ್ದು. ಆದರೆ ಅತ್ಯಂತ ಪ್ರಭಾವಿಯಾಗಿರಬೇಕು ನನ್ನ ಶೀರ್ಷಿಕೆ ಅನ್ನುವಂಥದ್ದು. ಅದನ್ನು ನೋಡಿಕೊಂಡು ಬರೆದು ಬಿಡಬೇಕು. ಸರಿ ಅಲ್ವಾ ಸ್ನೇಹಿತರೆ? ಶೀರ್ಷಿಕೆ ಪ್ಯಾಸೇಜಲ್ಲಿ ಇಲ್ದಿರನೇ ಇರುವಂಥ ಪದ ಆಗಿರಲೂಬಹುದು. ಪ್ಯಾಸೇಜಲ್ಲಿ ಇದಿರಲೇಬೇಕು ಅಂತ ಏನಿಲ್ಲ. ಆದರೆ ಆ ಪ್ಯಾಸೇಜಿಗೆ ಸರಿ ಹೊಂದುವ ಶೀರ್ಷಿಕೆ. ನಾನು ಈ ಮೊದಲು ಹೇಳಿದ್ದೀನಿ, ಒಂದು ಸಿನಿಮಾ ಟೈಟಲ್ ಥರ ಇರಬೇಕದು. ಆ ಸಿನಿಮಾ ಇಡೀ ಸಿನಿಮಾಗೆ ಬರುತ್ತೋ ಇಲ್ವೋ ಆ ಪದ ಗೊತ್ತಿಲ್ಲ. ಹಾಗಂತಾದರೂ ಕೂಡ ಅದು ಸೂಕ್ತವಾಗಿರುತ್ತೆ. ನಮ್ಮ ಶೀರ್ಷಿಕೆಯನ್ನು ಕೂಡ ನಾವು ಹಾಗೆ ಕಂಪಲ್ಸರಿ ಕೊಡಬೇಕು. ಅದಕ್ಕೆ ಯಾವುದೇ ವಿನಾಯಿತಿ ಇಲ್ಲ. ಸರಿ ಅಲ್ವಾ? ನಾವೀಗ ಟೈಟಲ್ ಕೊಟ್ವಿ, ಅರ್ಥ ಮಾಡ್ಕೊಂಡ್ವಿ, ಬರೆಯೋಕ್ಕೆ ಶುರು ಮಾಡಿದ್ದೀವಿ, ನಮ್ಮದೇ ಸ್ವಂತ ಮಾತುಗಳಲ್ಲಿ ಬರಿತಾ ಇದ್ದೀವಿ. ಎಷ್ಟು ಪದಗಳಲ್ಲಿ ಬರಿಬೇಕು ಅನ್ನುವಂಥದ್ದು ಕೂಡ ನಮಗೆ ಗೊತ್ತಾಗಿದೆ. ಬರೆಯೋಕ್ಕೆ ಶುರು ಮಾಡಿದ್ಮೇಲೆ ಒಂದು ವಾಕ್ಯಕ್ಕೆ ಮತ್ತೊಂದು ವಾಕ್ಯಕ್ಕೆ ಮತ್ತೊಂದು ವಾಕ್ಯಕ್ಕೆ ಫುಲ್ ಸ್ಟಾಪ್ ಟು ಫುಲ್ ಸ್ಟಾಪ್ ವಾಕ್ಯ ಅನ್ನೋದು ಸಾಲಲ್ಲ, ಲೈನ್ ಅಲ್ಲ. ಹೌದಾ? ಗೊತ್ತಿದೆ ಅಲ್ವಾ? ಮತ್ತು ಅದಕ್ಕೆ ನಾನು ಲಿಂಕನ್ನು ಕಲ್ಪಿಸ್ತಾ ಹೋದಾಗ ಕೊನೆಯ ವಾಕ್ಯವನ್ನು ಬರಿತೀನಲ್ಲ, ಅದು ಅರ್ಧಕ್ಕೆ ನಿಂತು ಹೋಗಿರೋ ಥರ ಅನ್ನಿಸ್ಬಾರ್ದು. ಇಟ್ ಹ್ಯಾಸ್ ಟು ಹ್ಯಾವ್ ಎ ವೆರಿ ಲಾಜಿಕಲ್ ಎಂಡಿಂಗ್. ಇಟ್ ಹ್ಯಾಸ್ ಟು ಹ್ಯಾವ್ ಎ ವೆರಿ ಸ್ಮೂತ್ ಲ್ಯಾಂಡಿಂಗ್. ಇಟ್ ಶುಡ್ ನಾಟ್ ಎಂಡ್ ಅಬ್ರಪ್ಟ್ಲಿ. ಹೇಗೋ ಒಂದು ಲೆಟಸ್ ಸೇ ಆ ಸಬ್ಜೆಕ್ಟ್ ಕೊಟ್ಟಿರ್ತಾರಲ್ಲ ಮೂಲ ವಾಕ್ಯವೃಂದ, ಅದು ಯಾವುದೋ ಎಡಿಟೋರಿಯಲ್ಲಿಂದ ಅಲ್ಲಿಂದ ಹಿಂಗೆ ಕೊಟ್ಬಿಟ್ಟಿದ್ದಾರೆ ಯಥಾವತ್ತಾಗಿ. ಪರವಾಗಿಲ್ಲ, ಕೊಟ್ಬಿಡಲಿ. ಯಾವುದೋ ಪುಸ್ತಕದಿಂದ ಕೊಟ್ಟಿದ್ದಾರೆ, ಎಲ್ಲಿಗೋ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟಿದ್ದಾರೆ ಅಂದರೆ ನಿಲ್ಲಿಸ್ಬಿಡಲಿ, ಪ್ರಾಬ್ಲಮ್ಮೇ ಇಲ್ಲ. ಆದರೆ ನಾನು ಸಾರಾಂಶ ಬರಿತಾ ಇದ್ದೀನಿ, ಸಂಕ್ಷೇಪಿಸ್ತಾ ಇದ್ದೀನಿ ಅಂತ ಹೇಳೋವಾಗ ನಾನೇನು ಮಾಡ್ತೀನಿ ಅಂದರೆ ಆ ನನ್ನ ಕೊನೆಯ ವಾಕ್ಯವನ್ನು ಅರ್ಥಪೂರ್ಣ ಎಲ್ಲವನ್ನು ಸಮಪ್ ಮಾಡಿ ಕನ್ಕ್ಲೂಡ್ ಮಾಡುವಂಥ ರೀತಿಯಲ್ಲಿ ನಾನು ನನ್ನ ಲಾಸ್ಟ್ ಸೆಂಟೆನ್ಸನ್ನು ಬರಿಬೇಕು. ಇಟ್ ಹ್ಯಾಸ್ ಟು ಬ್ರಿಂಗ್ ಅ ಲಾಜಿಕಲ್ ಎಂಡಿಂಗ್ ಟು ಮೈ ಎಂಟೈರ್ ಪ್ಯಾಸೇಜ್. ಸರಿ ಅಲ್ವಾ? ಈ ಥರ ಅಂತಂದರೆ ಲೆಟ್ ಅಸ್ ಸೇ ಐ ಹ್ಯಾವ್ ಟು ಎಂಡ್ ಮೈ ಪ್ರಿಸಿ ಇನ್ ಅ ವೆರಿ ಸ್ಮೂತ್ ಮ್ಯಾನರ್. ಅದಕ್ಕೆ ನಾನು ಇದಕ್ಕೆ ಸ್ಮೂತ್ ಲ್ಯಾಂಡಿಂಗ್ ಅಥವಾ ಲಾಜಿಕಲ್ ಎಂಡಿಂಗ್ ಯಾವುದಾದ್ರೂ ಒಂದು ತರ್ಕಕ್ಕೆ ಬರಬೇಕು ಅಂತ ಹೇಳಿ. ಹೌದಾ? ಭಾಳಷ್ಟು ಸ್ನೇಹಿತರು ಕೇಳ್ತೀರಾ, ದತ್ತಾಂಶಗಳಿರುತ್ತಲ್ಲ ಅದನ್ನು ಬರಿಬೇಕಾ ಬರಿಬಾರ್ದಾ ಅಂತ. ಸಿ, ದಿ ಸ್ಟ್ಯಾಟಿಸ್ಟಿಕ್ ಶುಡ್ ಬಿ ರಿಟನ್ ಓನ್ಲಿ ಇಫ್ ನೆಸೆಸರಿ. ಅಗತ್ಯತೆ ಇದ್ದರೆ ಮಾತ್ರ ದತ್ತಾಂಶಗಳನ್ನು ಬರೆಯೋಣ. ಹಾಗಿಲ್ಲ ಅಂತಂದರೆ ಇಫ್ ಇಟ್ ಈಸ್ ಅ ಸೋಷಿಯಲ್ ಆಸ್ಪೆಕ್ಟ್ ಮೋರ್, ಅದೇನಾದರೂ ಸಾಮಾಜಿಕ ವಿಚಾರವನ್ನು ಹೆಚ್ಚಾಗಿ ಒಳಗೊಂಡಿದ್ದೆ ಆದರೆ ಆರ್ಥಿಕತೆಯ ಅವಶ್ಯಕತೆ ಇಲ್ಲ, ಬರೆಯೋದು ಬೇಕಾಗಿಲ್ಲ ಅಂತಂದರೆ ನಾವಲ್ಲಿ ದತ್ತಾಂಶವನ್ನು ಅಥವಾ ಅಂಕಿ ಸಂಖ್ಯೆಗಳನ್ನು ನಮೂದು ಮಾಡೋ ಅಗತ್ಯತೆ ಇಲ್ಲ. ಅಂದರೆ ಬರೆಯೋದು ಬೇಡ. ಡೇಟ್ ಇದ್ದರೆ ಡೇಟ್ ಅಗತ್ಯ ಇದೆಯಾ ನೋಡ್ಕೊಳ್ಳಿ.
ಇದ್ದರೆ ಬರಿಬೇಕು, ಹಾಗಿಲ್ಲ ಅಂತಂದರೆ ಬರೆಯುವಂಥ ನೆಸೆಸಿಟಿ ಇಲ್ಲ. ಯಾವುದೋ ಸಂಸ್ಥೆ ಹೆಸರಿದೆ, ಅದನ್ನು ಹೆಂಗೆ ಮಾಡೋಣ? ಸಂಸ್ಥೆ ಹೆಸರನ್ನು ಹೆಂಗೆ ಮಾಡೋಣ ಅಂತ ಹೇಳಿದ್ರೆ, ನಾವು 3-4 ಪದಗಳಿತ್ತು ಅಂದ್ಕೊಳ್ಳಿ, ಆ 3-4 ಪದಗಳನ್ನು ಮೂಲವಾಕ್ಯ ವೃಂದದಲ್ಲಿ ಒಂದು ಪದ ಅಂತ ಓದ್ಕೊಂಡಿರ್ತೀವಿ, ಸರಿ ಅಲ್ವಾ? ನಾನು ಹಾಗಂದರೆ ಸಂಕ್ಷೇಪಿಸುವಾಗ ಅಗತ್ಯ ಇದೆಯಾ ಅಂತ ಹೇಳಿ ನೋಡ್ಕೊಳ್ಳಿ. ಅಗತ್ಯತೆ ಇದ್ದರೆ ಆ ಬಾಕ್ಸನ್ನು, ಆ ಎಂಟೈರ್ ಸಂಸ್ಥೆಯ ಹೆಸರನ್ನು ನಾವು ಒಂದೇ ಬಾಕ್ಸಲ್ಲಿ ಬರಿತೀನಿ. ಯಾವುದನ್ನು ಬರಿಬೇಕು, ಯಾವುದನ್ನು ಬರಿಬಾರ್ದು. ಫಾರ್ ಎಕ್ಸಾಂಪಲ್, ನಾ ಯಾವುದೋ ಒಂದು ಮಾತನ್ನು ಹೇಳ್ತೀನಿ ಅಂದರೆ ಏನಾಗುತ್ತದು? ಬರೀ ಒಂದು ಅಭಿಪ್ರಾಯವಾಗುತ್ತೆ ಅಷ್ಟೇ. ಇಟ್ ಈಸ್ ಜಸ್ಟ್ ಅನ್ ಒಪಿನಿಯನ್. ಅದೇ ಯಾರಾದರೂ ಒಬ್ಬ ರಿಪೋರ್ಟರ್, ಒಬ್ಬ ವರದಿಗಾರರು ಏನಾದರೂ ಹೇಳಿಬಿಟ್ರು ಅಂತಂದರೆ ಹೆಚ್ಚಿನ ಜವಾಬ್ದಾರಿ ಇದೆ, ಯಾಕಂದರೆ ಸಮಾಜಕ್ಕೆ ರವಾನಿಸ್ತಿದ್ದಾರೆ, ಹೌದಾ? ಅದನ್ನೇ ಒಬ್ಬ ಮಂತ್ರಿ ಮಹೋದಯರೇನಾದರೂ ಹೇಳಿಬಿಟ್ರೆ, ಇಫ್ ಎ ಮಿನಿಸ್ಟರ್ ಕನ್ವೇಸ್ ದಿ ಸೇಮ್, ಅದಕ್ಕೆ ಇನ್ನೂ ಹೆಚ್ಚಿನ ಮಹತ್ವ ಇದೆ. ಅದೇ ಏನಾದ್ರೂ ಸರ್ಕಾರವೇ ಹೇಳಿಬಿಟ್ರೆ, ಸರ್ಕಾರ ಅಂದರೆ ಸರ್ಕಾರದ ಪರವಾಗಿ ಯಾರಾದರೂ ಮಾತಾಡಿಬಿಟ್ರೆ, ಮಿನಿಸ್ಟರ್ ಅಂದರೆ ಸರ್ಕಾರದ ಪರ ಅಲ್ವಾ? ಅದು ಹೌದು. ಆದರೆ ಒಬ್ಬರ ವ್ಯಕ್ತಿಗತವಾಗಿ ಅಲ್ಲದಂತಹ ಇಡೀ ಸರ್ಕಾರವನ್ನು ಪ್ರತಿನಿಧಿಸ್ತಾ ಏನಾದರೂ ಹೇಳಿಬಿಟ್ರೆ ಇನ್ನೂ ಅತಿ ಹೆಚ್ಚು, ಸರಿ ಅಲ್ವಾ? ಅದಕ್ಕಿಂತ ಒಂದು ಸಂಸ್ಥೆ, ಫಾರ್ ಎಕ್ಸಾಂಪಲ್ WHO, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕೊಟ್ಟಂಥ ಅಂಕಿಅಂಶಗಳು ಹೀಗಿದೆ ಅಂತಂದರೆ ಅದಕ್ಕೆ ಅತಿ ಹೆಚ್ಚಿನ ಕಿಮ್ಮತ್ತಿರುತ್ತೆ. ಇಟ್ ಹ್ಯಾಸ್ ದಿ ಮ್ಯಾಕ್ಸಿಮಮ್ ವ್ಯಾಲ್ಯೂ, ಅಟ್ ಮೋಸ್ಟ್ ವ್ಯಾಲ್ಯೂ, ಆ್ಯಂಡ್ ಸೊ ಐ ಮಸ್ಟ್ ಡೆಫಿನೆಟ್ಲಿ ರೈಟ್ ದಟ್. ನಾ ಯಾವುದೋ ಒಂದು ಖಾಸಗಿ ಸಂಸ್ಥೆ ಹೆಸರು ಬರೆದಿದ್ರೆ ಬರೆಯೋ ಅಗತ್ಯತೆ ಇಲ್ಲ, ಬರೀಲೇಬಾರ್ದು, ಕೈ ಬಿಟ್ಬಿಡಬೇಕು. ಹಾಗಿಲ್ಲ ಅಂತಂದರೆ ನಾ ಬರಿಬೇಕು ಅನ್ನುವಂಥದ್ದು. ಸ್ನೇಹಿತರೆ, ಈ ಎಲ್ಲ ಪಾಯಿಂಟ್ಸನ್ನು ನಮೂದು ಮಾಡ್ಕೊಳ್ತಾ ಇರಿ. ಸಾಧ್ಯ ಆದಷ್ಟು ನಾ ಎಲ್ಲೆಲ್ಲಿ ಅನುಕೂಲವಿದೆ, ಅವಕಾಶವಿದೆ, ಅಗತ್ಯತೆ ಇದೆ, ಅಲ್ಲೆಲ್ಲದರಲ್ಲೂ ಕೂಡ ನಾನು ನಿಮಗೆ ಪ್ರಾತ್ಯಕ್ಷಿಕವಾಗಿ ತೋರಿಸ್ತೀನಿ. ಐ ವಿಲ್ ಡೆಮಾನ್ಸ್ಟ್ರೇಟ್ ಇಟ್. ಓಕೆನಾ? ವಿ ವಿಲ್ ಜಸ್ಟ್ ಮೂವ್ ಅಹೆಡ್. ವಿ ವಿಲ್ ಲುಕ್ ಅಟ್ ದಿ ಫಸ್ಟ್ ಪ್ಯಾಸೇಜ್. ಮೊದಲ ಖಂಡಿಕೆ ಇಂತಿದೆ: ಸಂಕ್ಷಿಪ್ತ ಬರವಣಿಗೆ. ಕೆಳಗಿನ ಗದ್ಯ ಭಾಗವನ್ನು 3/1 ಸಂಕ್ಷೇಪಿಸಿ ಬರೆಯಿರಿ. ಈ ಮೂಲ ವಾಕ್ಯವೃಂದದಲ್ಲಿ ಬಳಸಿರುವಂತಹ ಪದಗಳ ಸಂಖ್ಯೆಯನ್ನು ಬರೆದು ಬಿಟ್ಟಿದ್ದಾರೆ. 211 ಪದಗಳನ್ನು ಮೂಲ ವಾಕ್ಯಬಂಧದಲ್ಲಿ ಬಳಸಿದಾರಂತೆ. ಹಾಗಾದರೆ ವಾಕ್ಯಬಂಧವನ್ನು ನೋಡ್ಕೊಂಬಿಡೋಣ. ನೀವು ಅಷ್ಟೇ ಪರೀಕ್ಷೆಯಲ್ಲಿ ಏನು ಮಾಡಬೇಕಂದ್ರೆ ಒಂದು ವೆರಿ ಫಾಸ್ಟ್ ರೀಡಿಂಗ್, ಏನದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ವೆರಿ ಫಾಸ್ಟ್ ರೀಡಿಂಗ್, ಒಂದು ರೀಡಿಂಗ್ ಮಾಡ್ಕೊಂಬಿಡ್ಬೇಕು. ಸೆಕೆಂಡ್ ರೀಡಿಂಗಲ್ಲಿ ಯಾವ್ಯಾವುದೆಲ್ಲ ನಿಮಗೆ ಇಂಪಾರ್ಟೆಂಟ್ ಅನಿಸುತ್ತೆ ಆ ಪದಗಳನ್ನು ಅಂಡರ್ಲೈನ್ ಮಾಡಬೇಕು. ನೆನಪಿರಲಿ ಸ್ನೇಹಿತರೆ, ಅಂಡರ್ಲೈನ್ ಮಾಡಿದ ಎಲ್ಲ ಪದಗಳು ನನ್ನ ಪ್ರಿಸಿ ಆನ್ಸರಲ್ಲಿ ಬರಬೇಕು ಅಂತ ಯಾವುದೇ ನಿಯಮ ಇಲ್ಲ. ನಾ ಅಲ್ಲಿ ಅಂಡರ್ಲೈನ್ ಮಾಡೋದು ನನ್ನ ಕ್ಯೂಗೋಸ್ಕರ ಅಷ್ಟೇ, ನನಗೆ ಗೊತ್ತಾಗಬೇಕು ಉತ್ತರ ಬರೆಯೋಕ್ಕೆ ಅಂತ ಅಷ್ಟೇನೆ. ಅದಾದ ನಂತರ ನಾನು ನಮೂದು ಮಾಡೋವಾಗ ನಾನು ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಅರ್ಥಪೂರ್ಣವಾಗಿ ವಾಕ್ಯವನ್ನು ರಚಿಸ್ಕೊಂಡು ಬೇಕಾದ್ದನ್ನು ತೊಗೊಳ್ತೀನಿ, ಬೇಡದೇ ಇರೋದನ್ನು ಬಿಟ್ಬಿಡ್ತೀನಿ. ಆದರೆ ನನಗೆ ಯಾವುದು ಅಲ್ಲಿ ಅಗತ್ಯವಾಗಬಹುದು ಅಂಥದ್ದನ್ನು ಅಂಡರ್ಲೈನ್ ಸೆಕೆಂಡ್ ರೀಡಿಂಗಲ್ಲಿ ಮಾಡ್ಕೊಂಡಿರ್ತೀನಿ. ಸ್ನೇಹಿತರೆ, ಎಲ್ಲ ಮಾಡೋದಕ್ಕೂ 3 ನಿಮಿಷ ಸಮಯ ಬೇಕು. ಅದಾದ ನಂತರ ನಿಮ್ಮ ಬಾಕ್ಸಲ್ಲಿ ತುಂಬಿಸೋವಾಗ ನಿಮಗೆ ಒಂದು 7ರಿಂದ 8 ನಿಮಿಷ, ಅಂದರೆ ಇಡೀ ಪ್ರಿಸಿಯನ್ನು ನೀವು ಮ್ಯಾಕ್ಸಿಮಮ್ 12 ನಿಮಿಷದ ಒಳಗಾಗಿ ಮುಗಿಸುವಂಥ ಒಂದು ಅಭ್ಯಾಸವನ್ನು ಮಾಡಬೇಕು. ಇದು ಕಲಿಕಾ ಹಂತ ಅಥವಾ ಕಲಿಕಾ ಸರಣಿ ಆಗಿರೋದ್ರಿಂದ ಸ್ವಲ್ಪ ಹೆಚ್ಚಿಗೆ ಜಾಸ್ತಿ ಇರುವಂಥದ್ದನ್ನು ತೊಗೊಂಡಿರ್ತೀವಿ. ನೀವು ಕೂಡ ಅಷ್ಟೇ ಅಭ್ಯಾಸ ಮಾಡುವಾಗ ಹೆಚ್ಚು ಲೆಂತ್ ಜಾಸ್ತಿ ಇರುವಂಥದ್ದು ತೊಗೊಳ್ಳಿ. ಯಾಕಂದರೆ ಸಾಕಷ್ಟು ಪದ ಪರಿಚಯ ಕೂಡ ಆಗ್ತಾ ಇರುತ್ತೆ. ಬರೀ ಪ್ರಿಸಿ ಅಂತಲೇ ಅಲ್ಲ, ಟ್ರಾನ್ಸ್ಲೇಷನ್ಗೂ ಅಗತ್ಯ ಬಿದ್ದಾಗ ಆ ಪದಗಳನ್ನು ನಾವು ಬಳಸ್ಕೊಳ್ಬಹುದು. ಪ್ರಿಸಿ ಸ್ವಲ್ಪ ಲೆಂತಿ ಇರುತ್ತೆ ನಮ್ಮ ಅಭ್ಯಾಸ ಸರಣಿಯಲ್ಲಿ ಅಷ್ಟೇ. ಇಲ್ಲಿ ನೀವು ಹೆಚ್ಚಿಗೆ ಅಭ್ಯಾಸ ಮಾಡಿಬಿಟ್ರೆ ಪರೀಕ್ಷೆ ಸುಲಭ ಆಗಿಬಿಡಬೇಕು, ಹೌದಲ್ವಾ? ಸೊ ಇಲ್ಲಿ ಸ್ವೆಟ್ ಮೋರ್ ಇನ್ ಪ್ರಾಕ್ಟೀಸ್, ಬ್ಲೀಡ್ ಲೆಸ್ ಇನ್ ವಾರ್ ಅಂತ. ನಾವು ಇಲ್ಲಿ ಎಷ್ಟು ಬೆವರು ಸುರಿಸಿದ್ರೆ ಯುದ್ಧ ಭೂಮಿನಲ್ಲಿ ಅಷ್ಟು ಕಡಿಮೆ ರಕ್ತ ಚೆಲ್ತೀವಿ ಅಂತ. ಹಾಗಾದರೆ ನೋಡಿಬಿಡೋಣ ಮತ್ತು ಇವತ್ತಿನ ಖಂಡಿಕೆಯನ್ನು. ಹೇಳ್ತಾ ಇದ್ದಾರೆ: ಜಗತ್ತು ಕೈ ಬೆರಳುಗಳಿಗೆ ದಕ್ಕುತ್ತಿರುವಂತೆಯೇ ಜನರಲ್ಲಿ ವೈಜ್ಞಾನಿಕ ಪ್ರಜ್ಞೆ ಮೈದಳೆದು ಪಾರಂಪರಿಕ ಅಂಧಶ್ರದ್ಧೆ, ಅಪಾಯಕಾರಿ ಆಚರಣೆಗಳು ಕ್ರಮೇಣ ಮಾಯವಾಗುತ್ತವೆಂಬ ವಿಶ್ವಾಸವಿತ್ತು. ಹಾಗಂತ ಅಂದ್ಕೊಂಡಿದ್ವಿ, ಹೌದಲ್ವಾ?
ಈ ಫಸ್ಟ್ ಲೈನ್ ನೋಡಿದ ತಕ್ಷಣ ನಂಗೆ ಅರ್ಥ ಆಯಿತು, ಮೂಢನಂಬಿಕೆಯ ವಿರುದ್ಧ ವಿಜ್ಞಾನವನ್ನು ಉತ್ತೇಜಿಸುವತ್ತ ಈ ಖಂಡಿಕೆ ಇರಬಹುದು ಅನ್ನೋದು ನನಗೆ ಅಂದಾಜಾಯಿತು. ನಿಮಗೂ ಕೂಡ ಅಷ್ಟೇ, ಓದ್ತಾ ಇರ್ತೀರ, ಪೇಪರ್ 2ಗೆ ಇದ್ದಿರ್ಬೋದು, ಓದ್ತಾ ಓದ್ತಾ ನನಗೆ ಗೊತ್ತಾಗ್ಬಿಡತ್ತೆ, ಸರಿ ಅಲ್ವಾ? ಆದರೇನು, ಈ ವಿದ್ಯುನ್ಮಾನ ದಿನಮಾನಗಳಲ್ಲೂ ಮಳೆ ಬರಲೆಂದು ಕಪ್ಪೆಗಳ ಮದುವೆ, ಕತ್ತೆಗಳ ಮೆರವಣಿಗೆ, ನೀರಿನಲ್ಲಿ ಒಂಟಿ ಕಾಲಿನ ಮೇಲೆ ನಿಲ್ಲುವಂತಹ ಅರ್ಥವಿಲ್ಲದ ಆಚರಣೆಗಳಿವೆ, ಹೌದಲ್ವಾ? ಸಂಖ್ಯೆ, ವಾರ, ಮಾಸ, ವರ್ಷ, ನಮ್ಮ ಸರಾಗಕ್ಕೆ ನಮ್ಮದೇ ನಿರ್ಮಿತಿ, ನಾವು ಮಾಡ್ಕೊಂಡಂಥದ್ದು ನಮ್ಮ ಅನುಕೂಲಕ್ಕೆ. ಯಾವ ಸಂಖ್ಯೆ ಒಳ್ಳೆಯದು, ಯಾವ ಸಂಖ್ಯೆ ಕೆಟ್ಟದ್ದು, ಯಾವ ವಾರ, ಯಾವ ವರ್ಷ, ಯಾವ ಮಾಸ, ಇದೆಲ್ಲವನ್ನು ಕೂಡ ನಾವು ಮಾಡಿಕೊಂಡಂಥದ್ದು, ನಮ್ಮ ನಿರ್ಮಿತಿಗಳು, ಮಾನವ ನಿರ್ಮಿತ ಅದು ಅಷ್ಟೇ, ಹೌದಲ್ವಾ? ಹೇಳ್ತಾ ಇದ್ದಾರೆ. ಆದರೂ ಸಂಖ್ಯೆ 13 ಅನಿಷ್ಟವೆಂಬ ಭ್ರಮೆ ಕಾಡುತ್ತದೆ. ಸಂಖ್ಯೆ 13 ಒಳ್ಳೆಯದಲ್ವಂತೆ, ಅನಿಷ್ಟ ಅಂತೆ, ಹಾಗಂತ ಹೇಳಿ ಹೇಳ್ತಾರೆ. ಇಂಥ ತಿಥಿ, ವಾರ ಅಥವಾ ಮಾಸ ಅಶುಭವಾಗುವುದಾದರೂ ಹೆಂಗೆ? ಯಾವುದೋ ದಿನ ಕೆಟ್ಟದ್ದು, ಯಾವುದೋ ದಿನಗಳಿಗೆ, ಯಾವುದೋ ಗಳಿಗೆ ಒಳ್ಳೆಯದು, ಯಾಕೆ ಶುಭ ಅಶುಭಗಳು? ಎಲ್ಲವೂ ಕೂಡ ಒಳ್ಳೆಯದೇ ಅಲ್ವಾ? ನಾವು ಎಂದು ನಾನು ಪೊಲೀಸ್ ಆಗ್ತೀನಿ ಅಂತ ದೃಢ ನಿರ್ಧಾರ ಮಾಡ್ತೀವೋ ಅದೇ ಶುಭ ದಿನ, ಅದೇ ಶುಭಗಳಿಗೆ, ಹಾಗಂತ ಹೇಳ್ತಾ ಇದ್ದಾರೆ. ಹೇಗೆ? ಇಂದಿನ ದಿನವೇ ಶುಭ ದಿನ ಎಂದು ಪುರಂದರದಾಸರ ಹಿತನುಡಿ ಸರ್ವಕಾಲಿಕ. ದಾಸಪದಗಳಲ್ಲೇ ಹೇಳಿಬಿಟ್ಟಿದ್ದಾರಲ್ವ, ಆದ್ದರಿಂದ ಇದು ಸರ್ವಕಾಲಿಕ. ವಿಜ್ಞಾನದ ಫಲ ಬೇಕು, ವಿಜ್ಞಾನ ಬೇಡ ಎನ್ನುವ ಧೋರಣೆಯೇ ಬಹುತೇಕ ಮುಂದುವರೆದಿದೆ, ಹೌದಾ? ಏನು ಕೊಟ್ಟರು, ಏರೋಪ್ಲೇನಲ್ಲಿ ಹೋಗ್ತೀರಾ ಅಂದರೆ ಹೋಗೋಕ್ಕೆ ರೆಡಿ, ಆದರೆ ವಿಜ್ಞಾನವನ್ನು ನಾವು ಅಷ್ಟಾಗಿ ಉತ್ತೇಜಿಸೋದಿಲ್ಲ ಅಂತ ಹೇಳುವಂಥ ಮನಸ್ಥಿತಿ ಬಹಳಷ್ಟು ಕಡೆ ಇನ್ನು ಕಂಡು ಬರ್ತಿದೆ ಅಂತ ಹೇಳ್ತಿದ್ದಾರೆ. ನಿಸರ್ಗದ ಕೂಸಾದ ಮನುಷ್ಯ ನಿಸರ್ಗವನ್ನು ನಿರ್ಲಕ್ಷಿಸುವುದೇ ಒಂದು ಮೌಢ್ಯವೆನಿಸೋದು. ಮೌಢ್ಯವೆನ್ನೋಣ, ಹೌದಲ್ವಾ? ನಿಸರ್ಗದ ಕೂಸು ಮನುಷ್ಯ. ಪ್ರಕೃತಿಯನ್ನು ಹೆಂಗಪ್ಪ ಮತ್ತು ನಾವು ಅಲ್ಲ ಅಂತ ಹೇಳಿ ಅಲ್ಲಗಳೆಯೋಣ, ಅದೇ ಒಂದು ದೊಡ್ಡ ಮೌಢ್ಯ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನಮ್ಮ ಮಕ್ಕಳಿಗೆ ಉತ್ತಮ ವಿಜ್ಞಾನ ಶಿಕ್ಷಣವೇನೋ ದೊರೆಯುತ್ತಿದೆ. ನ್ಯೂನತೆ ಎಂದರೆ ಅದು ತರಗತಿಗಷ್ಟೇ ಸೀಮಿತವಾಗಿ ಬಿಟ್ಟಿದೆ. ಜಸ್ಟ್ ಫಾರ್ ಸಿಲೆಬಸ್ ಸೇಕ್, ಎಕ್ಸಾಮಿನೇಷನ್ ಪರ್ಪಸ್ ಅಷ್ಟಕ್ಕೆ ನಿಂತೋಗಿದೆ ಅಂತಾರೆ. ವೈಜ್ಞಾನಿಕ ಮನೋಧರ್ಮವು ಬೋಧನೆ ಮತ್ತು ಕಲಿಕೆಯ ಮುಖ್ಯ ಉತ್ಪನ್ನವಾದಾಗಲೇ ವಿಜ್ಞಾನ ಕಲಿಕೆಯ ಸಾರ್ಥಕ್ಯ, ಹೌದಾ? ನೆಕ್ಸ್ಟ್ ಹೇಳ್ತಾರೆ, ಹಕ್ಕಿ ಹೇಗೆ ಹಾರುತ್ತದೆ, ಸಮುದ್ರದ ನೀರೇಕೆ ಉಪ್ಪು, ಆಕಾಶವೇಕೆ ನೀಲಿ, ಎಣ್ಣೆಯಲ್ಲಿ ಸಕ್ಕರೆ ಏಕೆ ಕರಗದು ಎಂಬಂತಹ ಪ್ರಶ್ನೆಗಳು ಸ್ವಾಭಾವಿಕವಾದವು. ಇಟ್ ಈಸ್ ಬಟ್ ನ್ಯಾಚುರಲ್ ಕಿಡ್ಸ್ ಟು ಆಸ್ಕ್ ಆಲ್ ದೀಸ್ ಕ್ವೆಶ್ಚನ್ಸ್. ಮಕ್ಕಳು ಕೇಳ್ತಿರ್ತಾರೆ. ಇತಿಹಾಸದಾದ್ಯಂತ ಮಹತ್ತರ ಆವಿಷ್ಕಾರಗಳು ಕೈಗೂಡಿರುವುದು ಬೌದ್ಧಿಕ ಕುತೂಹಲಗಳಿಂದಲೇ, ಹೌದಾ? ಇಂಟಲೆಕ್ಚುಯಲ್ ಕ್ಯೂರಿಯಾಸಿಟಿ, ಕುತೂಹಲಗಳಿಂದಲೇ. ಕುತೂಹಲದ ಶಮನದಿಂದ ಸಮಾಧಾನ, ಹೊಸದೊಂದು ತಿಳಿವಿನ ಮಜಲಿಗೆ ಹೆಜ್ಜೆ ಇಡುವ ಲವಲವಿಕೆ ಎಂದ ಮೇಲೆ ವ್ಯಕ್ತಿಯ ಬುದ್ಧಿಯಂಕಕ್ಕಿಂತಲೂ ಆತನ ಕೌತುಕಾಂಕ ಹೆಚ್ಚು ಮಹತ್ವದ್ದು. ಕ್ಯೂರಿಯಾಸಿಟಿ ಈಸ್ ಆಫ್ ಮೋರ್ ವ್ಯಾಲ್ಯೂ ದ್ಯಾನ್ ಇಂಟೆಲಿಜೆನ್ಸ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಪಠ್ಯದಲ್ಲಿ ಇರುವುದನ್ನು ಪ್ರಶ್ನಿಸಿದರೆ, ಇಲ್ಲದಿರುವುದನ್ನು ರಾದರ್ ಪ್ರಶ್ನಿಸಿದರೆ, ಪಠ್ಯದಲ್ಲಿ ಇರುವುದಕ್ಕಿಂತಲೂ ನಿನಗೆ ಹೆಚ್ಚು ಗೊತ್ತಿದೆಯೇ, ಪಠ್ಯದಲ್ಲಿ ಬರ್ದಿಲ್ಲ ಹಂಗಂದ್ರೆ ಪ್ರಶ್ನೆ ಮಾಡಬೇಡ, ಹೌದಾ? ಅದಕ್ಕಿಂತ ಹೆಚ್ಚು ಗೊತ್ತಿದೆಯಾ ಎಂದು ಬೋಧಕರು ತರಾಟೆಗೆ ತೆಗೆದುಕೊಳ್ಳುವುದು ಸಸಿಯನ್ನು ಬೇರು ಸಹಿತ ಕಿತ್ತಷ್ಟೇ ಪ್ರಮಾದ ಅಲ್ವಾ? ಟೀಚರ್ಸ್ ಬೈದು ಬಿಟ್ರೆ ಅದು ಒಳ್ಳೆಯದಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನಮ್ಮ ಯುವ ಜನ ಪ್ರಾಚೀನ ಗ್ರಂಥಗಳನ್ನು ಅಧ್ಯಯನ ಮಾಡಿದರಷ್ಟೇ ಅವುಗಳಲ್ಲಿನ ಸರಿ ತಪ್ಪು ತೀರ್ಮಾನಿಸಲು ಸಾಧ್ಯ. ಇಲ್ಲದಿದ್ದರೆ ಅತಿಶಯೋಕ್ತಿ ರೋಚಕತೆ ರಾರಾಜಿಸಿ ಮೌಢ್ಯವು
ಸಮಾಜವನ್ನು ಆಳತೊಡಗುತ್ತದೆ. ಅಧ್ಯಯನ ಮಾಡಬೇಕು. ನೀವು ಏನನ್ನು ನಂಬಬೇಡಿ. ನೀವೇ ಸ್ವತಃ ಸಾಬೀತು ಮಾಡೋದಕ್ಕೆ ಸಾಧ್ಯ ಇದೆಯಾ, ಮಾಡೋಕ್ಕೆ ಆಗುತ್ತಾ ಅನ್ನುವಂಥದ್ದನ್ನು ನೋಡಿ ನಿರ್ಧರಿಸಬೇಕು. ಸರಿಯಲ್ವಾ? ತಾರಸಿಯ ಮೇಲೆ ಕೂತ ಕಾಗೆಯಲ್ಲಿ, ಒಡೆದ ಗಾಜಿನಲ್ಲಿ ಅಥವಾ ಆಲಿಕಲ್ಲು ಮಳೆಯಲ್ಲಿ ವಿಪತ್ತಿನ ಮುನ್ಸೂಚನೆಗಳನ್ನು ಕಾಣುವುದಿದೆ. ನಾವು ಹಾಗೆ ಅಲ್ವಾ, ಅಯ್ಯೋ ಕಾಗೆ ಕೂಗ್ಬಿಡ್ತು, ಏನಾಗ್ಬಿಡುತ್ತೋ ಏನೋ, ಮನೆಯಲ್ಲಿ ಒಡೆದೋಗಿರೋ ಗಾಜಿದೆ, ಸರಿನಾ ತಪ್ಪ? ಈ ಥರ ಅದನ್ನೆಲ್ಲ ನೋಡಿಕೊಂಡು ಶುಭ ಅಶುಭಗಳನ್ನು ನಾವೆಂದೂ ಕೂಡ ಲೆಕ್ಕಾಚಾರ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಸರಿ ಅಲ್ವಾ? ಅದಕ್ಕೆ ಪರಿಹಾರೋಪಾಯಗಳಾಗಿ ಹೀಗೆಲ್ಲ ಆಗ್ಬಿಡ್ತಲ್ಲ ಮನೆಗೆ, ತಕ್ಷಣ ನಾವೇನು ಮಾಡ್ತೀವಿ? ಮನೆಯಲ್ಲಿ ಹಿಂಗೆ ಆಗ್ಬಿಟ್ರೆ ಓಡೋಗ್ತೀವಿ ಯಾರೋ ಜ್ಯೋತಿಷಿಗಳ ಹತ್ರ. ಏನು ಮಾಡ್ತಾರೆ? ಪರಿಹಾರೋಪಾಯಗಳಂತ ಹೇಳ್ತಾರಂತೆ. ಕುಂಡದಲ್ಲಿ ಅಮೂಲ್ಯವಾದ ಆಹಾರ ದ್ರವ್ಯಗಳು ಸುಟ್ಟು ಹೊಗೆಯಾಡುತ್ತವೆ ಅಲ್ವಾ, ಹೋಮ ಮಾಡಿ ಅಂತ ಹೇಳ್ತಾರೆ. ಅನ್ನ ಹೋಮಕ್ಕೆ ಹಾಕ್ತೀವಿ, ಏನು ಬೇಕೆಲ್ಲ ಸುಡುವಂಥದ್ದು, ಆಹಾರವನ್ನು ಸುಡುವಂಥದ್ದು. ಶಿಲೆಯ ಮೇಲಿನಿಂದ ಹಾಲು ಜೇನು ದುಮ್ಮಿಕ್ಕಿ ಪೋಲಾಗುತ್ತವೆ. ಅಭಿಷೇಕ ಮಾಡಿಸ್ತೀವಲ್ವ, ಹಾಲು ಜೇನು ಎಲ್ಲ ಪೋಲಾಗುತ್ತವೆ. ಮೂಕ ಪ್ರಾಣಿಗಳು ಬಲಿಯಾಗುತ್ತವೆ. ಒಂದು ಹೆಜ್ಜೆ ಮುಂದೆ ಹೋಗಿ ಪ್ರಾಣಿ ಬಲಿಯನ್ನು ಕೂಡ ನಾವು ಕೊಟ್ಟುಬಿಡ್ತೀವಿ, ಹೌದಲ್ವಾ? ಹೀಗಂತ ಹೇಳ್ತಾ ಇದ್ದಾರೆ. ಕಾರಣ ಅರಿಯುವ, ತರ್ಕಬದ್ಧವಾಗಿ ಆಲೋಚಿಸುವ, ಪ್ರಶ್ನಿಸುವ ಜಾಯಮಾನ ರೂಢಿಸಿಕೊಂಡರೆ ಇಂತಹ ಮೂಢಾಚರಣೆಗಳಿಗೆ ಆಸ್ಪದವಾಗದು. ಜಗತ್ತಿನ ಎಲ್ಲ ಸಂಸ್ಕೃತಿಗಳು ಮೂಢನಂಬಿಕೆಯ ಶೃಂಖಲೆಯಿಂದ ಮುಕ್ತಿಗೊಳ್ಳಬೇಕಿದೆ. ಸರಿ ಅಲ್ವಾ? ಇದು ಜಗತ್ತಿನ ಎಲ್ಲ ಮೂಢನಂಬಿಕೆಗಳು ಎಲ್ಲ ಭಾಗಗಳಲ್ಲಿಯೂ ನಾವು ಅಂದ್ಕೊಂಡಿದ್ದೀವಿ ಭಾರತ ಮಾತ್ರ ಅಂತ, ಹಾಗೇನಿಲ್ಲ. ಜಗತ್ತಿನಾದ್ಯಂತ ಮೂಢನಂಬಿಕೆಗಳಿದೆ. ಅದನ್ನು ನಾವು ತೆಗೆದು ಹಾಕಿದ ಹೊರತು ಉದ್ಧಾರವಿಲ್ಲ ಅಂತ. ಸರಿ, ಹಾಗಾದರೆ ನಾ ಇದರಲ್ಲಿ ಯಾವುದನ್ನು ತಗೋಬೇಕು, ಹೆಂಗೆ ಮಾಡಬೇಕು ಅಂತೇನಾದರೂ ಕೇಳಿದ್ದೆ ಆದರೆ ನೋಡಿ ಸ್ನೇಹಿತರೆ, ಇಲ್ಲಿ ಅಂಡರ್ಲೈನ್ ಮಾಡ್ಕೊಂಬಿಡೋಣ. ಅಂಡರ್ಲೈನ್ ಮಾಡ್ಕೊಂಬಿಟ್ಟು ಇದರ ಉತ್ತರವನ್ನು ನೋಡಿಬಿಡೋಣ. ಅವರು ಹೇಳ್ತಾ ಇದ್ದಾರೆ, ಜಗತ್ತುಗಳು ಕೈಬೆರಳುಗಳಿಗೆ ದಕ್ಕುವುದು ಅಂತ. ನಾನು ಇಂದು ಇಷ್ಟೇ ಅಂಡರ್ಲೈನ್ ಮಾಡ್ಕೊಳ್ತೀನಿ. ಜನರಲ್ಲಿ ವೈಜ್ಞಾನಿಕ ಪ್ರಜ್ಞೆ ಅಂತ ಹೇಳ್ತಾ ಇದ್ದಾರೆ. ಪಾರಂಪರಿಕ ಬಿಟ್ಟುಬಿಡೋಣ, ಅಂಧಶ್ರದ್ಧೆ ಅಂತ ಹಾಕ್ಕೊಂಡ್ರೆ ಕ್ರಮೇಣ ಮರೆಯಾಗುತ್ತದೆಂಬ ವಿಶ್ವಾಸ, ಅದನ್ನು ಮಾತ್ರ ಅಂಡರ್ಲೈನ್ ಮಾಡ್ಕೊಳ್ಳೋಣ. ಆದರೇನು, ಈ ವಿದ್ಯುನ್ಮಾನ ದಿನಮಾನದಲ್ಲಿಯೂ ಮಳೆ ಬರಲೆಂದು ಇದನ್ನು ಯಾವುದನ್ನು ನಾವು ಅಂಡರ್ಲೈನ್ ಮಾಡ್ಕೊಳ್ಳೋದು ಬೇಡ. ಕಪ್ಪೆ ಅಂತಾರೆ, ಕತ್ತೆ ಅಂತಾರೆ, ಒಂಟಿ ಕಾಲಿನ ತಪಸ್ಸು ಅಂತಾರೆ. ಇದೆಲ್ಲನೂ ಸೇರಿಸ್ಬಿಟ್ಟು ರೂಢಿ, ಅಭ್ಯಾಸ ಅಷ್ಟೇ, ಒಂದೇ ಪದಕ್ಕೆ ನಾವಿದನ್ನು ಇಳಿಸ್ಕೊಂಬಿಡೋಣ. ಆದ್ದರಿಂದ ನಾನು ಇದು ಯಾವುದನ್ನು ಇಂಪಾರ್ಟೆಂಟ್ ಅಂತ ತಗೊಳ್ಳೋದೇ ಇಲ್ಲ. ಅರ್ಥವಿಲ್ಲದ ಆಚರಣೆಗಳಿವೆ, ಇಷ್ಟನ್ನು ಮಾತ್ರ ನಾನು ಅಂಡರ್ಲೈನ್ ಮಾಡ್ಕೊಳ್ತೀನಿ. ಅರ್ಥವಿಲ್ಲದ ಆಚರಣೆಗಳು, ನಾನು ಅದನ್ನು ಬರೆಯುವಾಗ ನನಗೆ ಹೆಂಗೆ ಬೇಕೋ ಹಂಗೆ ಬರ್ಕೊಳ್ತೀನಿ. ಆಮೇಲೆ ಏನಂತ ಹೇಳ್ತಿದ್ದಾರೆ, ಸಂಖ್ಯೆ, ವಾರ, ಮಾಸ, ವರ್ಷ ಇವೆಲ್ಲನೂ ನಾನು ಬರ್ಕೊಳ್ಳಲ್ಲ. ಸರಾಗಕ್ಕೆ ನಮ್ಮದೇ ನಿರ್ಮಿತಿ ಅಂತ ಬರ್ಕೊಂಡಾಗ ಸಂಖ್ಯೆನೋ ವಾರನೋ ದಿನಾನೋ ನನಗೆ ಗೊತ್ತಾಗೋಯ್ತು. ಆಮೇಲೆ ಹೇಳ್ತಾ ಇದ್ದಾರೆ, 13 ಅನಿಷ್ಟವೆಂಬ ಭ್ರಮೆ ಕಾಡುತ್ತದೆ. ಆ ಒಂದು ಸಾಲು ಅಥವಾ ವಾಕ್ಯವನ್ನೇ ನಾವು ಬಿಟ್ಟೇ ಬಿಡೋಣ. ಅವರು ಫಸ್ಟ್ ಹೇಳಿಬಿಟ್ರಲ್ಲ ಸಂಖ್ಯೆ, ದಿನ, ವಾರ ಅಂತ ಹೇಳಿದ್ಮೇಲೆ ಮತ್ತೊಂದು ಸಲ 13 ಅಂತ ಬರ್ಕೊಳ್ಳೋದು ಏನಿದೆ, ಅಥವಾ ಅದನ್ನು ಪರಿಗಣಿಸೋದು ಏನಿದೆ? ರಿಪಿಟೇಷನ್, ಸೈಕಲ್ ಹೊಡಿತಾ ಇದ್ದಾರೆ. ಅದರಿಂದ ನಾವು ಅದನ್ನು ಮರ್ತೇ ಬಿಡ್ತೀವಿ. ಅದು ಪೂರ್ತಿನೂ ಡಿಸ್ಕಾರ್ಡ್ ಮಾಡಿಬಿಡಿ, ಗಣನೆಗೆ ತಗೋಬೇಡಿ. ಇಂಥ ತಿಥಿ, ವಾರ ಅಥವಾ ಮಾಸ ಅಶುಭವಾಗುವುದಾದರೂ ಹೇಗೆ ಅಂತಿದ್ದಾರೆ, ಅದನ್ನೂ ಬಿಟ್ಬಿಡೋಣ. ಇಂದಿನ ದಿನವೇ ಶುಭ ದಿನ ಅಂತ ಹೇಳ್ತಿದ್ದಾರಲ್ಲ, ಅದನ್ನು ಕೋಟ್ಸಲ್ಲಿ ಕೊಟ್ಟಿದ್ದಾರೆ. ಹಾಗಂತಂದರೆ ತಲೆ ಕೆಳಗಾದ ಅಲ್ಪ ವಿರಾಮ ಚಿಹ್ನೆಯನ್ನು ಬರೆದಿದ್ದಾರೆ, ಇನ್ವರ್ಟೆಡ್ ಕಾಮ ಅದರಲ್ಲಿ ಬರೆದಿದ್ದಾರೆ, ಬಿಟ್ಬಿಡೋಣ. ಪುರಂದರದಾಸರ ಹಿತನುಡಿ ಸರ್ವಕಾಲಿಕ ಅಂತಂದರೆ ದಾಸರ ಪದಗಳು ಸರ್ವಕಾಲಿಕ ಅನ್ನುವಂಥ ಮಾತನ್ನು ಸೇರಿಸ್ಬೋದಾ? ಸ್ಕೋಪ್ ಹೆಂಗಾಗುತ್ತೆ, ನಾವು ಬರೆಯೋವಾಗ ಬರುತ್ತೋ ಬರೋದಿಲ್ವೋ ಗೊತ್ತಿಲ್ಲ, ನಾನು ಅಂಡರ್ಲೈನ್ ಮಾಡ್ಕೊಂಡಿದ್ದೀನಿ, ಇದನ್ನು ಹೇಳಬಹುದು ಅಂತ. ವಿಜ್ಞಾನದ ಫಲ ಬೇಕು, ವಿಜ್ಞಾನ ಬೇಡ, ಫಲ ಬೇಕು, ವಿಜ್ಞಾನ ಬೇಡ ಅನ್ನೋದನ್ನು ಅಂಡರ್ಲೈನ್ ಮಾಡಿದ್ದೀನಿ. ಧೋರಣೆಯೇ ಬಹುತೇಕ ಮುಂದುವರೆದಿದೆ. ಮತ್ತಿನ್ಯಾವ ಪದಗಳನ್ನು ಈ ವಾಕ್ಯದಲ್ಲಿ ನಾನು ಅಂಡರ್ಲೈನ್ ಮಾಡಲ್ಲ. ಆದರೆ ನಿಸರ್ಗದ ಕೂಸಾದ ಮನುಷ್ಯ ಇದಿದೆಯಲ್ಲ, ಇದರಲ್ಲಿ ನಾನು ಏನು ಅಂಡರ್ಲೈನ್ ಮಾಡಲಿ? ನಿಸರ್ಗವನ್ನು
ನಿರ್ಲಕ್ಷಿಸುವುದೇ ಒಂದು ಮೌಢ್ಯ ಅಂತ. ಸ್ನೇಹಿತರೆ ನೆನಪಿರಲಿ, ಒಂದ್ಸಲಿ ಬರೆದ ಪದವನ್ನು ಮತ್ತೊಂದು ಸಲ ನನ್ನ ಉತ್ತರ ಖಂಡಿಕೆಯಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ಟು ದಿ ಎಕ್ಸ್ಟೆಂಟ್ ಪಾಸಿಬಲ್ ನಾ ಮತ್ತೊಂದು ಸಲ ಬರಿಬಾರ್ದು, ಮತ್ತೊಂದು ಸಲ ರಿಪೀಟ್ ಮಾಡಬಾರ್ದು. ಸರಿ ಅಲ್ವಾ? ನಿರ್ಲಕ್ಷಿಸುವುದೇ ಒಂದು ಮೌಢ್ಯ, ನಿಸರ್ಗದ ನಿರ್ಲಕ್ಷ್ಯ ಮೌಢ್ಯ. ಅಷ್ಟೇ ಅಂಡರ್ಲೈನ್ ಮಾಡ್ಕೊಳ್ತೀನಿ ನಾನು, ಮಿಕ್ಕಿದ ಯಾವುದನ್ನು ಅಂಡರ್ಲೈನ್ ಮಾಡ್ಕೊಳ್ಳಲ್ಲ. ನಮ್ಮ ಮಕ್ಕಳಿಗೆ ಉತ್ತಮ ವಿಜ್ಞಾನ ಶಿಕ್ಷಣವೇನೋ ದೊರೆಯುತ್ತಿದೆ, ನ್ಯೂನತೆ ಎಂದರೆ ತರಗತಿಗಷ್ಟೇ ಸೀಮಿತ. ಇಲ್ಲಿ ನೋಡಿ, ಉತ್ತಮ ವಿಜ್ಞಾನ ಶಿಕ್ಷಣ ಅಂತ ಮಾಡ್ಕೊಳ್ತೀನಿ, ತರಗತಿಗೆ ಸೀಮಿತ ಅನ್ನೋದನ್ನು ಅಂಡರ್ಲೈನ್ ಮಾಡ್ಕೊಳ್ತೀನಿ. ವೈಜ್ಞಾನಿಕ ಮನೋಧರ್ಮವು ಬೋಧನೆ ಮತ್ತು ಕಲಿಕೆಯ ಮುಖ್ಯ ಉತ್ಪನ್ನವಾದಾಗಲೇ ವಿಜ್ಞಾನ ಕಲಿಕೆಯ ಸಾರ್ಥಕ್ಯ ಅಂತಾರೆ. ಆ ವಾಕ್ಯನ ಬರ್ಕೊಳ್ಳೋದೇ ಇಲ್ಲ, ನಾನು ಏನು ಅಂಡರ್ಲೈನ್ ಮಾಡಲ್ಲ. ಯಾಕಂದರೆ ಈ ಮೊದಲು ಬರೆದ ವಾಕ್ಯದ ಮತ್ತೊಂದು ರೂಪಾಂತರದಲ್ಲಿ ಅದನ್ನೇ ಮತ್ತೆ ಇವರು ರಿಪೀಟ್ ಮಾಡಿದ್ದಾರೆ, ಅದಕ್ಕೆ ನಾನು ಅದನ್ನು ತಗೊಳ್ಳಲ್ಲ. ಹಕ್ಕಿ ಹೇಗೆ ಹಾರುತ್ತದೆ, ಸಮುದ್ರದ ನೀರೇಕೆ ಉಪ್ಪು, ಆಕಾಶವೇಕೆ ನೀಲಿ, ಎಣ್ಣೆಯಲ್ಲಿ ಸಕ್ಕರೆ, ಇದು ಯಾವುದೂ ನಾನು ಬರ್ಕೊಳ್ಳಲ್ಲ ಎಂಬಂಥ ಪ್ರಶ್ನೆಗಳು ಸ್ವಾಭಾವಿಕ. ನಾವೇನು ಮಾಡೋಣ ಅಂದರೆ ಪ್ರಶ್ನೆಗಳು ಸ್ವಾಭಾವಿಕ ಅಷ್ಟೇ ಅಂಡರ್ಲೈನ್ ಮಾಡ್ಕೊಳ್ಳೋಣ. ನಾವು ನಮ್ಗೆ ಹೆಂಗೆ ಬೇಕೋ ಪರಿವರ್ತಿಸಿ ನಮ್ಮ ಉತ್ತರಕ್ಕೆ ಬರ್ಕೊಳ್ಳೋಣ. ಹೇಳ್ತಾ ಇದ್ದಾರೆ, ಇತಿಹಾಸದಾದ್ಯಂತ ಮಹತ್ತರ ಆವಿಷ್ಕಾರಗಳು ಕೈಗೊಂಡಿರುವುದು ಬೌದ್ಧಿಕ. ನಾವಿಲ್ಲೇನು ಮಾಡೋಣ ಅಂದರೆ ಇತಿಹಾಸ ಅಂತ ಮಾಡ್ಕೊಳ್ಳೋಣ, ಆವಿಷ್ಕಾರ ಅಂತ ಮಾಡ್ಕೊಳ್ಳೋಣ, ಆಮೇಲೆ ಬೌದ್ಧಿಕ ಕುತೂಹಲಗಳಿಂದಲೇ ಅಂತಿದ್ದಾರೆ. ಸೊ ಬೌದ್ಧಿಕ ಕುತೂಹಲಗಳು ನಾವು ಅಷ್ಟನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಕುತೂಹಲದ ಶಮನದಿಂದ ಸಮಾಧಾನ, ಹೊಸದೊಂದು ತಿಳಿವಿನ ಮಜಲಿಗೆ ಹೆಜ್ಜೆ ಇಡುವ ಲವಲವಿಕೆ, ಇದು ಯಾವುದು ನಮಗೆ ಬೇಡದಂಥದ್ದು. ನಾವು ಸಾರಾಂಶ ಬರೆಯುವಾಗ ಇದಕ್ಕೆ ಅಷ್ಟು ಕಿಮ್ಮತ್ತಿಲ್ಲ, ಬಿಟ್ಟುಬಿಡೋಣ. ಮುಂದೆ ಹೋದರೆ ಎಂದ ಮೇಲೆ ವ್ಯಕ್ತಿಯ ಬುದ್ಧಿಯಂಕಕ್ಕಿಂತಲೂ ಕೌತುಕಾಂಕಕ್ಕೆ ಹೆಚ್ಚು ಮಹತ್ವ. ಇಷ್ಟೇ, ಇದನ್ನು ಬುದ್ಧಿಯಂಕಕ್ಕಿಂತ ಕೌತುಕಾಂಕಕ್ಕೆ ಮಹತ್ವ, ಇದನ್ನು ಅಂಡರ್ಲೈನ್ ಮಾಡ್ಕೊಂಡ್ವಿ. ವಿದ್ಯಾರ್ಥಿಗಳು ಪಠ್ಯದಲ್ಲಿ ತೆಗೆದುಕೊಳ್ಳುವುದು ವಿದ್ಯಾರ್ಥಿಗಳು ಪಠ್ಯದಲ್ಲಿ ಇಲ್ಲದಿರುವುದನ್ನು ಪ್ರಶ್ನಿಸಿದರೆ ಪಠ್ಯದಲ್ಲಿ ಇರುವುದಕ್ಕಿಂತಲೂ ನಿನಗೆ ಹೆಚ್ಚು ಗೊತ್ತಿದೆಯೇ, ಇದು ಯಾವುದು ನಮಗೆ ಬೇಕಾಗಿಲ್ಲ, ಇದನ್ನು ನಾನು ತಗೊಳ್ಳಲ್ಲ. ಬೋಧಕರು ತರಾಟೆಗೆ ತೆಗೆದುಕೊಳ್ಳುವುದು ಸಸಿಯನ್ನು ಬೇರಿನಲ್ಲಿ ಚಿವುಟಿದಂತೆ ಕಿತ್ತಷ್ಟೇ ಪ್ರಮಾದ ಅಂತ ಹೇಳ್ತಾ ಇದ್ದಾರೆ. ನಾನು ಅದು ಯಾವುದನ್ನು ತಗೊಳ್ಳೋದಿಲ್ಲ. ಇಲ್ಲಿ ಬೇರು ಸಹಿತ ಕಿತ್ತಷ್ಟೇ ಪ್ರಮಾದ, ಇಷ್ಟನ್ನು ಬರ್ಕೊಂಡಿರ್ತೀನಿ ನಾನು, ಆಮೇಲೆ ಅಂಡರ್ಲೈನ್ ಮಾಡ್ಕೊಳ್ತೀನಿ. ರಾದರ್ ಬೇಕಾದರೆ ತಗೊಳ್ಳೋದು, ಬೇಡ ಅಂತಂದರೆ ಬಿಟ್ಟು ಬಿಡೋಣ. ನೆಕ್ಸ್ಟ್ ಹೇಳ್ತಿದ್ದಾರೆ, ನಮ್ಮ ಯುವಜನ, ಮಕ್ಕಳದಾಯಿತು, ಯುವಜನತೆ ವಿಚಾರಕ್ಕೆ ಬಂದುಬಿಟ್ಟಿದ್ದಾರೆ. ಯುವಜನ ಪ್ರಾಚೀನ ಗ್ರಂಥಗಳನ್ನು ಅಧ್ಯಯನ ಮಾಡಿದರಷ್ಟೇ ಅವುಗಳ ಸರಿ ತಪ್ಪು ತೀರ್ಮಾನಿಸಲು ಸಾಧ್ಯ. ನಾವೇನು ಮಾಡಿದ್ವಿ? ಯುವ ಗ್ರಂಥ ಅಧ್ಯಯನ ತೀರ್ಮಾನ ಇಷ್ಟನ್ನು ಮಾತ್ರನೇ ಅಂಡರ್ಲೈನ್ ಮಾಡ್ಕೊಳ್ತೀವಿ. ಸರಿ, ಇಲ್ಲದಿದ್ದರೆ ಒಡೆದ ಗಾಜಿನಲ್ಲಿ ಅಥವಾ ಆಲಿಕಲ್ಲು ಮಳೆಯಲ್ಲಿ ವಿಪತ್ತಿನ ಮುನ್ಸೂಚನೆಗಳನ್ನು ಕಾಣುವುದಿದೆ ಅಂತ ಹೇಳಿ, ಇಲ್ಲದಿದ್ದರೆ ಅತಿಶಯೋಕ್ತಿ ರೋಚಕತೆ ರಾರಾಜಿಸಿ ಮೌಢ್ಯವು ಸಮಾಜವನ್ನು ಆಳತೊಡಗುತ್ತದೆ ಅಂತ ಹೇಳಿ ಬರಿತಾ ಇದ್ದಾರೆ. ಬೇಡ, ನಾವು ಅದು ಯಾವುದನ್ನು ತಗೊಳ್ಳೋದೇ ಬೇಡ. ತಾರಸಿಯ ಮೇಲೆ ಕೂತ ಕಾಗೆ, ಒಡೆದ ಗಾಜಿನಲ್ಲಿ, ಆಲಿಕಲ್ಲು ಮಳೆಯಲ್ಲಿ, ವಿಪತ್ತಿನ ಮುನ್ಸೂಚನೆ, ಇದು ಯಾವುದು ಬೇಕಾಗಿಲ್ಲ ಸ್ನೇಹಿತರೆ. ನಾನು ವಿಪತ್ತಿನ ಮುನ್ಸೂಚನೆ ಬರ್ಕೊಂಡಿರ್ತೀನಿ ಅಷ್ಟೇ, ಅಂಡರ್ಲೈನ್ ಮಾಡ್ಕೊಂಡಿರ್ತೀನಿ. ರಾದರ್ ಬೇಕಾದರೆ ಯಾವುದೋ ಒಂದು ದ್ಯೋತಕ ಅಥವಾ ಘಟನೆ ಅಂತ ಬರೆಯಲ್ವೋ ಅದನ್ನು ನಾನು ಬರೆಯೋವಾಗ ಡಿಸೈಡ್ ಮಾಡ್ಕೊಳ್ತೀನಿ, ಬಿಟ್ಬಿಡ್ತೀನಿ. ಇದಕ್ಕೆ ಪರಿಹಾರೋಪಾಯಗಳಾಗಿ ಇದಿದೆಯಲ್ಲ, ಕುಂಡದಲ್ಲಿ ಅಮೂಲ್ಯ, ಇದು ಆಹಾರ ದ್ರವ್ಯಗಳು ಸುಟ್ಟು ಹೊಗೆಯಾಡುತ್ತವೆ ಶಿಲೆಯ ಮೇಲಿನಿಂದ, ನಾವು ಇಷ್ಟನ್ನೇ ಬರ್ಕೋಬೋದು. ಆಹಾರ ಪದಾರ್ಥ ದಂಡ, ಹಾಗೆಯೇ ಮೂಕ ಪ್ರಾಣಿ ಬಲಿಯಾಗುತ್ತವೆ, ಪ್ರಾಣಿ ಬಲಿ ಕೊಡುವಂಥದ್ದು, ಇದು ಇಷ್ಟನ್ನೇ ನಾನು ಅಂಡರ್ಲೈನ್ ಮಾಡ್ಕೊಂಡಿದ್ದೀನಿ. ಗೊತ್ತಿಲ್ಲ, ಅಲ್ಲಿ ಬಳಸಲ್ಲ. ಆದರೆ ಸಂಪನ್ಮೂಲಗಳ ದಂಡ ಅಂತ ಹೇಳಿ ನಾನೇನು ಮಾಡ್ಬೋದು, ಇಲ್ಲೇ ಹೀಗೆ ಪಕ್ಕದಲ್ಲಿ ಸಂಪನ್ಮೂಲಗಳ ದಂಡ. ನನಗಿದು ಪೂರ್ತಿ ಬರ್ಕೊಳ್ಳೋದಕ್ಕೆ ಟೈಮ್ ಇರಲ್ಲ, ಅವಶ್ಯಕತೆಯೂ ಇಲ್ಲ. ನಾನು ಇಷ್ಟು ಬರ್ಕೊಂಡ್ರೆ ನಂಗೆ ಅರ್ಥ ಆಗಿಬಿಟ್ರೆ ಪಕ್ಕದಲ್ಲಿ ಬರೆದಿರ್ತೀನಿ. ಉತ್ತರ ಬರೆಯೋವಾಗ ನಾನು ಬಾಕ್ಸಲ್ಲಿ ಸರಿಯಾದ ಪದಗಳನ್ನು ತುಂಬ್ತೀನಿ ಅಂದರೆ ಸರಿಯಾಗಿಬಿಡುತ್ತೆ. ಕಾರಣ ಅರಿಯುವ
ತರ್ಕಬದ್ಧವಾಗಿ ಆಲೋಚಿಸುವ. ಇದನ್ನು ಬರ್ಕೊಂಡ್ಬಿಡೋಣ. ತರ್ಕಬದ್ಧ ಆಲೋಚನೆ ಅನ್ನೋದನ್ನು ಖಂಡಿತವಾಗ್ಲಿ ಸೇರಿಸೋಣ ನಮ್ಮ ಉತ್ತರದಲ್ಲಿ. ಹೇಗೆ ವಾಕ್ಯವನ್ನು ಹೇಗೆ ಬರಿತೀವೋ ಹಾಗೆ ಪ್ರಶ್ನಿಸುವ ಜಾಯಮಾನ ರೂಢಿಸಿಕೊಂಡರೆ ಇಂತಹ ಮೂಢಾಚರಣೆಗಳಿಗೆ ಆಸ್ಪದವಾಗದು ಅಂತ ಹೇಳ್ತಿದ್ದಾರೆ. ಜಗತ್ತಿನ ಎಲ್ಲ ಸಂಸ್ಕೃತಿಗಳು ಮೂಢನಂಬಿಕೆಗಳ ಶೃಂಖಲೆಯಿಂದ ಮುಕ್ತಿಗೊಳ್ಳಬೇಕು. ಇದನ್ನಂತೂ ನಾವು ಖಚಿತವಾಗಿ ಒಪ್ತೀವಿ. ಇದನ್ನು ಮಾತ್ರ ಅಂಡರ್ಲೈನ್ ಮಾಡ್ಕೊಂಡಿದ್ದೀವಿ ಸ್ನೇಹಿತರೆ. ನಾನು ಮೊದಲೇ ಹೇಳಿದ್ದೀನಿ, ಅಂಡರ್ಲೈನ್ ಮಾಡ್ಕೊಂಡಾಕ್ಷಣ ಅದನ್ನು ಉತ್ತರದಲ್ಲಿ ಬರಿಬೇಕು ಅಂತ ಏನೂ ಇಲ್ಲ. ಸರಿ, ಹಾಗಾದರೆ ಈ ಶೀರ್ಷಿಕೆ ಅಥವಾ ಈ ವಾಕ್ಯಬಂಧಕ್ಕೆ ಏನು ಶೀರ್ಷಿಕೆ ಕೊಡಬಹುದು? ಇದನ್ನು ನಾನು ಬಿಡಿಸ್ಕೊಂಡಿದ್ದೀನಲ್ವ. ಹೇಗೆ ಇದರ ಉತ್ತರವನ್ನು ನೋಡ್ಬಿಡೋಣ ಅಲ್ವಾ. ನಾವು ಮೂರೇ ಬಾಕ್ಸನ್ನು ಹಾಕಿದ್ದೀವಿ ಸ್ನೇಹಿತರೆ. ಎಕ್ಸಾಮಲ್ಲಿ ಕೂಡ ಅಷ್ಟೇ ನಿಮಗೆ 3, 6, 9, 12, 15, 18 ಪ್ರಿಂಟಾಗಿ ಬಂದುಬಿಟ್ಟಿರುತ್ತೆ ವಾಕ್ಯದ ಕೊನೆಯಲ್ಲಿ. ನೀವು ಅದರಿಂದ ಹೀಗೆ 3 ಡಬ್ಬ ಇರುವಂತಹ ಪತ್ರಿಕೆಯಲ್ಲಿ ಅಥವಾ ಆನ್ಸರ್ ಸ್ಕ್ರಿಪ್ಟಲ್ಲಿ ನೀವು ಬರೆಯೋದನ್ನು ಅಭ್ಯಾಸ ಮಾಡಿಬಿಡಿ. ನೋಡಿ, ಮತ್ತು ಉತ್ತರ ಕೀಲಿಕೈನ ಹೀಗಂತ ಇದೆ, ಅಂಡರ್ಲೈನ್ ಮಾಡ್ಕೊಂಡಿದ್ದು ಗೊತ್ತಾಗಿದೆ. ಮೂಲ ವಾಕ್ಯ ವೃಂದದಲ್ಲಿ ಬಳಸಲಾದ ಪದಗಳ ಸಂಖ್ಯೆ 211 ಬರೆದಿದ್ದೀವಿ ಅಲ್ವಾ ಸ್ನೇಹಿತರೆ. ಸಂಕ್ಷೇಪಿಸಬೇಕಾದ್ದು 211 ಡಿವೈಡೆಡ್ ಬೈ 3. ಪದವನ್ನು ಎಣಿಸಿರ್ತೀವಿ, ಒಂದೊಂದೇ ಪದವನ್ನು ಎಣಿಸಿರ್ತೀವಿ. ನಾವು ಪದ ಎಣಿಸ್ಬಿಟ್ಟು ಲೈನ್ ಎಣಿಸ್ಬಿಟ್ಟು ಅದನ್ನು ಇಂಟು ಮಾಡಿ ಹಾಗೆಲ್ಲ ಮಾಡೋ ಹಾಗಿಲ್ಲ. ಇದು ನಿಖರವಾಗಿ ಬರೆಯುವಂಥದ್ದು, ಪ್ರಿಸೈಸ್ ರೈಟಿಂಗ್. ಅದರಿಂದ ಹೀಗೆ ಮಾಡ್ಕೊಳ್ಳೋಣ. ಡಿವೈಡೆಡ್ ಬೈ 3 ವಿಚ್ ಕಮ್ಸ್ ಟು 70.33. ಸ್ನೇಹಿತರೆ, ಅದು ಯಾವುದೇ ಸಂಖ್ಯೆ ಬರಲಿ, ಬೈ 3 ಮಾಡಿದಾಗ ಏನು ಬರುತ್ತೋ ಪಾಯಿಂಟ್ ಬಂದುಬಿಟ್ರೆ ನೆಕ್ಸ್ಟ್ ನಂಬರ್ಗೆ ರೌಂಡ್ ಆಫ್ ಮಾಡ್ಕೊಳ್ಳಿ. ಯಾಕಂದರೆ ಯಾವುದೇ ಪದವನ್ನು ಅರ್ಧ ಬರೆಯೋದಕ್ಕೆ ಸಾಧ್ಯ ಇಲ್ಲ. ಅದರಿಂದ ನೆಕ್ಸ್ಟ್ ನಂಬರ್ಗೆ ರೌಂಡ್ ಆಫ್ ಮಾಡ್ಕೊಂಬಿಡ್ಬೇಕು ನಾವು. ಅಂದರೆ 71. ನಿಮ್ಮ ಮಾಹಿತಿಗೆ ಮಾತ್ರ ಹೇಳ್ತಾ ಇದ್ದೀನಿ ಸ್ನೇಹಿತರೆ. 71 ಅಂದರೆ 71 ವರ್ಡ್ಸಲ್ಲೇ ಬರಿಬೇಕಾ ಅಂತ ಕೇಳಿದ್ರೆ ±3 ವರ್ಡ್ಸ್, ಅಂದರೆ 68 ಪದಗಳಿಗಿಂತ ಕಡಿಮೆ ಬರೆಯೋ ಹಾಗಿಲ್ಲ, 74 ಪದಗಳಿಗಿಂತ ಹೆಚ್ಚಿಗೆ ಬರೆಯೋ ಹಾಗೆ ಇಲ್ಲ ಅಂತ ಹೇಳಿ. ಆದರೆ ನನ್ನ ಜೊತೆ ಕಲಿಯುವಾಗ 71 ಅಂದರೆ 71, 70 ಆಗಬಾರ್ದು, 72 ಆಗಬಾರ್ದು. ಉತ್ತರ ಬರಿಬೋದಾ? ಬರೆದು ಬಿಟ್ಟಿದ್ದೀವಲ್ಲ, ನೋಡೇ ಬಿಡೋಣ ಹಾಗಾದರೆ ಉತ್ತರನ. ಶೀರ್ಷಿಕೆ ಜಾಗೃತ ಜಗತ್ತು ಅಂತ ನಾನು ಬರೆದಿದ್ದೀನಿ. ನೀವು ಹೇಗಾದರೂ ಬರಿಬೋದು. ಹೇಗಾದರೂ ಅಂದರೆ ಇದಕ್ಕೆ ಸಂಬಂಧಿಸಿದಂತೆ ಹೆಂಗೆ ಬರಿಬೋದು? ವಿಜ್ಞಾನ ವಿಸ್ಮಯ ಅಂತ ಬರಿಬೋದು, ಹೌದಾ? ವಿಜ್ಞಾನ ವರ್ಸಸ್ ಮೂಢನಂಬಿಕೆ ಅಂತ ಬರಿಬಹುದು. ಮೂಢನಂಬಿಕೆಯ ನಾಶ ಅಂತ ಬರಿಬಹುದು. ಅಂಧಶ್ರದ್ಧೆ ಕೊನೆಗೊಳ್ಳುವುದೆಂದು ಅಂತ ಬರಿಬೋದು ನೀವು. ಯಾಕಂದರೆ ಮೊದಲನೇ ಸಾಲಲ್ಲೇ ವಿಶ್ವಾಸ ಅಂತ ಹೇಳಿದ್ರಲ್ಲ. ನಾನು ಇವೆಲ್ಲವನ್ನು ನಿಮಗೆ ಸೂಚನೆಗಳಾಗಿ ಜಸ್ಟ್ ಸಜೆಷನ್ಸ್ ಕೊಡ್ತಾ ಇದ್ದೀನಿ. ಎಲ್ಲವೂ ಸರಿಯಾದಂತಹ ಶೀರ್ಷಿಕೆಗಳು ಸ್ನೇಹಿತರೆ. ಆದರೆ ನೀವು ಪರೀಕ್ಷೆಯಲ್ಲಿ ಬರೆಯೋವಾಗ 2-3 ನನಗೆ ತೋಚ್ತಾ ಇದೆ ಅಂದ್ಬಿಟ್ಟು 2-3 ಶೀರ್ಷಿಕೆ ಕೊಡಬಾರ್ದು. ಇವ್ಯಾಲ್ಯೂಯೇಟರ್ಗೆ ನೀವು ಯಾವುದೇ ಚಾಯ್ಸಸ್ಸನ್ನು ಕೊಡೋ ಹಾಗಿಲ್ಲ ಸ್ನೇಹಿತರೆ. ನೀವೇನಿದ್ರೂ ಒಂದೇ ಒಂದು ಸೂಕ್ತವಾದ ಶೀರ್ಷಿಕೆಯನ್ನು ಬರೆದು ಬಿಟ್ಟು ಕಲ್ತ್ಕೊಂಡ್ಬಿಡ್ಬೇಕು, ಸರಿ ಅಲ್ವಾ? ತಂತ್ರಜ್ಞಾನದ ಮುನ್ನಡೆಯೊಂದಿಗೆ ವಿಜ್ಞಾನವು ಮೂಢಾಚರಣೆಗಳ ಮೇಲೆ ಪ್ರಾಬಲ್ಯ ಸಾಧಿಸುವುದೆಂಬ ಭರವಸೆ ಇತ್ತು. ಪ್ರಾಬಲ್ಯ ಅನ್ನುವಂಥ ಮಾತನ್ನು ಬಳಸಿಲ್ಲ ಮೂಲವಾಕ್ಯ ಬಂಧದಲ್ಲಿ, ನಾವು ಬಳಸ್ತಾ ಇದ್ದೀವಿ. ಒಂದು ಅರ್ಥಬದ್ಧ ವಾಕ್ಯವಾಯಿತಾ? ನೋಡಿ, ಮತ್ತೆ ವಾಕ್ಯವಾಗಿದ್ದ ತಕ್ಷಣ ಪೂರ್ಣ ವಿರಾಮ ಚಿಹ್ನೆ, ಎ ಫುಲ್ ಸ್ಟಾಪ್ ಈಸ್ ಬೀಯಿಂಗ್ ಪ್ಲೇಸ್ ದೇರ್, ಹೌದಲ್ವಾ ಸ್ನೇಹಿತರೆ? ಮುಂದಕ್ಕೆ ಹೋಗೋಣ. ನೋಡಿ, ವಿಪರ್ಯಾಸವೆಂದರೆ ಕಾಮ. ವಿರಾಮ ಚಿಹ್ನೆಗಳನ್ನು ಬಳಸ್ತಾ ಇದ್ದೀನಿ. ಐ ಆಮ್ ಮೇಕಿಂಗ್ ಯೂಸ್ ಆಫ್ ಪಂಕ್ಚುಯೇಷನ್ ಮಾರ್ಕ್ಸ್. ಡೂ ಪ್ಲೀಸ್ ಅಬ್ಸರ್ವ್ ಆ್ಯಂಡ್ ಯು ಹ್ಯಾವ್ ಟು ರಿಪೀಟ್ ದಿ ಸೇಮ್ ಇನ್ ಯುವರ್ ಎಕ್ಸಾಮಿನೇಷನ್, ಹೌದಾ? ವಿಪರ್ಯಾಸವೆಂದರೆ ಪಾರಂಪರಿಕವಾದ ಅಂಧಶ್ರದ್ಧೆಯ ಆಚರಣೆಗಳು ಇದ್ದಂತೆಯೇ ಇರುವುದಾಗಿದೆ, ಹಾಗೆ ಇದ್ದು ಹೋಗಿದೆ, ಸರಿನಾ? ಹಲವಾರು ಉದಾಹರಣೆಗಳು ಜೀವಂತವಾಗಿವೆ. ಕಪ್ಪೆ, ಕತ್ತೆ, ಒಂಟಿ ಕಾಲು ಹೀಗೆಲ್ಲ ಹೇಳಿದ್ರು ನಾವು ಹೀಗೆ ಬರೆದುಬಿಟ್ವಿ, ಇಷ್ಟೇ ಬರೆದುಬಿಟ್ವಿ, ಹೌದಾ? ದಿನ, ಸಂಖ್ಯೆ, ಶುಭ, ಅಶುಭ. ಯಾಕೆ ಒಂದೇ ಬಾಕ್ಸಲ್ಲಿ ಬರೆದಿದ್ದೀರಾ? ಕೂಡುಗೆರೆಯನ್ನು ಹಾಕಿದ್ದೀವಿ, ಹೈಫನ್ ಹಾಕಿದ್ದೀವಿ. ಹಾಗಂತ ಹೇಳಿದ್ರೆ ಅದನ್ನು ಒಂದೊಂದೇ ಪದ, ಇದನ್ನು ಸಂಯುಕ್ತ ಪದಗಳು, ಕಾಂಪೌಂಡ್ ವರ್ಡ್ಸ್ ಅಂತ ಹೇಳಿ ಕರಿತೀವಲ್ಲ, ಅದಕ್ಕೆ ಒಂದೊಂದೇ ಡಬ್ಬದಲ್ಲಿ ಬರೆದಿದ್ದೀವಿ ಅಂದರೆ ಅದು ಒಂದೇ ಪದದ ಲೆಕ್ಕ ಅಷ್ಟೇ. ಅದಕ್ಕೆ ಅಂತಲೇ ಕೂಡುಗೆರೆಯನ್ನು ಬರೆದಿರೋದು. ದಟ್ ಈಸ್ ದಿ ರೀಸನ್ ವಿ ಹ್ಯಾವ್ ರಿಟನ್ ದಿ ಹೈಫನ್ ದೇರ್, ಹೌದಾ? ಎಲ್ಲವೂ ಮಾನವನ ದುರ್ಬಲ ಮನಸ್ಸಿನ ಕಲ್ಪನೆಗಳೇ ಹೊರತು ಸಾಬೀತಾಗಿರುವ ವಾಸ್ತವಗಳೇನಲ್ಲ.
ನನಗೆ ಊಟ ಮತ್ತೊಬ್ಬರಿಗೆ ವಿಷ, ಹೌದಾ? ಹಾಗಂತ ಮಾತಿದೆ, ಉಕ್ತಿ ಇದೆ. ಆದ್ದರಿಂದ ಇವೆಲ್ಲವೂ ನಮ್ಮ ಮಾನಸಿಕ ಕಲ್ಪನೆಗಳೇ ಹೊರತು ಇವಕ್ಕೆ ಯಾವುದೇ ಅರ್ಥವಿಲ್ಲ ಅಥವಾ ಸಾಬೀತಾಗಿಲ್ಲ ಅನ್ನುವಂಥದ್ದು ಸರಿ. ವಿಜ್ಞಾನದ ಫಲಾನುಭವಿಗಳಾದ ಮನುಜರು ನಿಸರ್ಗವನ್ನು ನಿರ್ಲಕ್ಷಿಸಿರುವುದೇ ಮೌಢ್ಯದ ಪರಮಾವಧಿಗೆ ಸಾಕ್ಷಿಯಾಗಿದೆ. ಎಳೆಯ ವಯಸ್ಸಿನಿಂದಲೇ ವಿಜ್ಞಾನದ ಮನೋಭಾವ ಮೈಗೂಡಬೇಕೆಂದರೂ ತರಗತಿಯ ಪಠ್ಯ ಕಲಿಕೆಗೆ ಸೀಮಿತವಾಗಿರುವುದು ಖೇದ, ಹೌದಲ್ವಾ? ಆಮೇಲೆ ಹೇಳ್ತಾರೆ, ಚರಿತ್ರೆಯನ್ನೊಮ್ಮೆ ನೋಡಿದರೆ ಮಹತ್ತರ ಆವಿಷ್ಕಾರಗಳೆಲ್ಲವೂ ಜಾಣ್ಮೆಗಿಂತಲೂ ಕೌತುಕಾಂಕಗಳಿಂದಲೇ ಎಂಬುದು ಸ್ಪಷ್ಟ ಸತ್ಯ. ಬರೆದಿದ್ದಾರೆ, ನಾವು ಕೂಡ ಒಪ್ತೀವದನ್ನು. ಕಲಿಕೆಯು ಆರಂಭದಲ್ಲಿ ಪ್ರಶ್ನಿಸುವ ಮಕ್ಕಳನ್ನು ದೂರುವುದಕ್ಕಿಂತಲೂ ಉತ್ತೇಜಿಸಿ ಸಮಂಜಸವಾಗಿ ಉತ್ತರಿಸುವುದೇ ಪ್ರಗತಿ. ವಿ ಹ್ಯಾವ್ ಟು ಪ್ರೋಗ್ರೆಸ್ ಅಲ್ವಾ? ಮುನ್ನಡಿಬೇಕು. ತರ್ಕಾಲೋಚನೆ ಮೌಢ್ಯಾಚರಣೆಗಳ ಶೃಂಖಲೆಗಳು ಕಳಚಿ ವೈಜ್ಞಾನಿಕವಾದ ಪರಿಸರ ಸ್ವಾಸ್ಥ್ಯ ಪ್ರಜ್ಞಾವಂತ ಜಗತ್ತಾಗಲಿ. ಪರಿಸರವೂ ಚೆನ್ನಾಗಿರಬೇಕು, ನಾವು ಚೆನ್ನಾಗಿರಬೇಕು, ಜಗತ್ತು ಚೆನ್ನಾಗಿರಬೇಕು. ಹೀಗಂತ ಜಾಗೃತಿ ಮೂಡಲಿ ಅಂತ ಹೇಳ್ತಾ ಇದ್ದೀವಿ. ಸ್ನೇಹಿತರೆ, ಇದು ಮೊದಲನೆಯ ದಿನದ ಮೊದಲ ವಾಕ್ಯಬಂಧ. ಮತ್ತೆ ನಾನು ನಿಮ್ಮನ್ನು ಮುಂದಿನ ವಾಕ್ಯಬಂಧದಲ್ಲಿ ನಾಳೆ ದಿನ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಓದ್ತಾ ಇರಿ. ನಮಸ್ಕಾರ.